ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಜೀವಕೋಶಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋ ನೋಡ್ತೋಗೋಣ. ಸೊ ಇಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಈಗ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಆ್ಯಂಡ್ ಅದರ ಜೊತೆಗೆ ಅದರ ಒಂದು ಎಕ್ಸ್ಪ್ಲನೇಷನ್ ಸಹ ನೋಡ್ತಾ ಹೋಗೋಣ. ಸೊ ಓಕೆ, ಬನ್ನಿ. ಫಸ್ಟ್ ಕ್ವಶನ್ ಈ ರೀತಿ ಇದೆ: ಯುಕ್ಯಾರಿಯೋಟಿಕ್ ಕೋಶಗಳ ಈ ಕೆಳಗಿನ ಯಾವ ಅಂಗಕವನ್ನು ಆತ್ಮಹತ್ಯಾ ಚೀಲಗಳೆಂದು ಕರೆಯುತ್ತಾರೆ? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಡೈರೆಕ್ಟಾಗಿ ಕೊಡಬಹುದು. ಜೀವಕೋಶಗಳ ಯಾವ ಒಂದು ಇದನ್ನು ಆತ್ಮಹತ್ಯಾ ಚೀಲ ಎಂದು ಕರೆಯುತ್ತಾರೆ ಅಂತ ಏನಾದರೂ ಕೇಳಬಹುದು. ಅಥವಾ ಯುಕ್ಯಾರಿಯೋಟಿಕ್ ಕೋಶಗಳ ಈ ಕೆಳಗಿನ ಯಾವ ಅಂಗಕವನ್ನು ಆತ್ಮಹತ್ಯಾ ಚೀಲಗಳೆಂದು ಕರೆಯಲಾಗುತ್ತದೆ? ಸೊ ಮೈಟೊಕಾಂಡ್ರಿಯಾ, ಗಾಲ್ಗಿ ದೇಹ, ಕ್ಲೋರೋಪ್ಲಾಸ್ಟ್ ಆ್ಯಂಡ್ ಲೈಸೋಸೋಮ್ಗಳಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರುವ ಹಾಗೆ ಈ ಒಂದು ಏನು ಜೀವಕೋಶ ಇದೆಯೋ, ಜೀವಕೋಶ ಅಂತ ಹೇಳಿದಾಗ ನೋಡಿ ಇಲ್ಲಿ ಇರುತ್ತೆ, ಹೌದಲ್ವಾ? ಸೊ ಜೀವಕೋಶ. ಸೊ ಇಲ್ಲಿ ಬರ್ತಕ್ಕಂಥ ಏನು ಲೈಸೋಸೋಮ್ ಅಂತ ಹೇಳ್ತೀವಿ, ಲೈಸೋಸೋಮ್ ಇದು ಓನ್ಲಿ ಇರ್ತಕ್ಕಂಥದ್ದು ಈ ಒಂದು ಪ್ರಾಣಿ ಸೆಲ್ಲಲ್ಲಿ ಮಾತ್ರ ಕಂಡುಬರುತ್ತೆ. ಲೈಸೋಸೋಮು ಸಸ್ಯಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಪಾರ್ಟ್ ಅಲ್ವೇ ಅಲ್ಲ. ಸೊ ಈ ಒಂದು ಲೈಸೋಸೋಮನ್ನು ನಾವೇನಂತ ಹೇಳ್ತೀವಿ? ಆತ್ಮಹತ್ಯೆ ಚೀಲ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಡಿ. ನೋಡಿ, ಇದ್ರ ಬಗ್ಗೆ ನೋಡೋದಾದರೆ ಲೈಸೋಸೋಮ್ ಅಂತಕ್ಕಂಥದ್ದನ್ನ ಕ್ರಿಶ್ಚಿಯನ್ ಪೀಡುವೆ ಅಂತಕ್ಕಂಥದ್ದು 1949ರಲ್ಲಿ ಇದರ ಒಂದು ಕಾರ್ಯ ಮತ್ತು ರಚನೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಸೊ ಇದನ್ನು ಆತ್ಮಹತ್ಯೆ ಸಂಚಿ ಅಥವಾ ಆತ್ಮಹತ್ಯೆ ನಾವು ಹೇಳಿದಾಗೆ ಚೀಲ ಅಂತಲೂ ಸಹ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ದುಂಡಾಕಾರ ಅಥವಾ ಚೀಲದಂಥ ಒಂದು ರಚನೆಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇದು ಸಾವಯವ ವಸ್ತುವನ್ನು ಜೀರ್ಣಿಸಲು ಸಹಾಯ ಮಾಡ್ತದೆ. ಇದರ ಒಂದು ಕಾರ್ಯ ಏನು ಅಂತ ಕೇಳೋದಾದರೆ, ಸಾವಯವ ವಸ್ತುಗಳನ್ನು ಜೀರ್ಣಿಸಲು ಇದರ ಒಂದು ಅವಶ್ಯಕತೆ ತುಂಬ ಇದೆ ಈ ಒಂದು ಸೆಲ್ಗೆ. ಆ್ಯಂಡ್ ನೆಕ್ಸ್ಟ್, ರೋಗಗ್ರಸ್ತ, ಮುದಿಯಾದ, ಹಾನಿಯಾದ ಜೀವಕೋಶವನ್ನು ನಾಶ ಮಾಡುತ್ತದೆ. ಹಾಗಾಗಿ ಇದನ್ನು ಆತ್ಮಹತ್ಯೆ ಸಂಚಿ ಅಂತ ಕರೆಯಲಾಗುತ್ತದೆ. ಸೊ ಮೇನ್ ಕಾರಣ, ಸೊ ಆತ್ಮಹತ್ಯೆ ಸಂಚಿಯನ್ನು ಈ ಒಂದು ಲೈಸೋಸೋಮನ್ನು ಆತ್ಮಹತ್ಯೆ ಸಂಚಿ ಎಂದು ಕರೆಯಲಾಗುತ್ತದೆ ಗೊತ್ತಿದೆ. ಬಟ್ ಏನಕ್ಕೆ, ಅದರ ಕಾರಣವನ್ನು ಸಹ ಕೇಳ್ತಾರೆ. ವೈ ಲೈಸೋಸೋಮನ್ನು ಆತ್ಮಹತ್ಯೆ ಸಂಚಿಯಿಂದ ಏನು ಕರೀತಾರೆ ಅನ್ನೋದಾದರೆ, ರೋಗಗ್ರಸ್ತ ಅಥವಾ ಮುದಿಯಾದ ಅಥವಾ ಹಾನಿಯಾದ ಜೀವಕೋಶವನ್ನು ನಾಶ ಮಾಡುತ್ತದೆ. ಸೊ ಹಾಗಾಗಿ ಅದನ್ನು ಆತ್ಮಹತ್ಯೆ ಸಂಚಿಯಿಂದ ಕರೆಯಲಾಗುತ್ತದೆ. ಓಕೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಅನಗತ್ಯವಾದ ಜೀವಕೋಶವನ್ನು ಇದು ಕರಗಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟು. ಜೀವಕೋಶಗಳನ್ನು ನಾಶ ಮಾಡ್ತಕ್ಕಂಥದ್ದು ಅಥವಾ ತನ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ಒಂದು ಲೈಸೋಸೋಮ್ನ ಕೆಲಸವಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಆತ್ಮಹತ್ಯೆ ಸಂಚಿ, ಇಟ್ ಮೀನ್ಸ್ ಜೀವಕೋಶವನ್ನು ನಾಶ ಮಾಡ್ತಕ್ಕಂಥದ್ದು, ಹಾಗಾಗಿ ಆತ್ಮಹತ್ಯಾ. ಓಕೆ, ಸೊ ಈ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಜೀವಕೋಶದ ನ್ಯೂಕ್ಲಿಯಸ್ ಹೊರತುಪಡಿಸಿ ಯಾವ ಎರಡು ಜೀವಕೋಶ ಅಂಗಗಳು ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಒಳಗೊಂಡಿದೆ? ಸೊ ನೋಡಿ ಫ್ರೆಂಡ್ಸ್, ನ್ಯೂಕ್ಲಿಯಸಲ್ಲಿ ನೋಡ್ತಾ ಹೋಗ್ತೀವಿ, DNA RNA ನ್ಯೂಕ್ಲಿಯಸಲ್ಲಿ ನೋಡ್ತೀವಿ. ಅದನ್ನು ಹೊರತುಪಡಿಸಿ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರತಕ್ಕಂಥ ಒಂದು ಭಾಗ ಯಾವುದು ಜೀವಕೋಶದಲ್ಲಿ? ಪ್ಲಾಸ್ಟಿಡ್ಗಳು ಮತ್ತು ಮೈಟೊಕಾಂಡ್ರಿಯಾ ಮತ್ತು ಲೈಸೋಸೋಮ್ಗಳು, ಪ್ಲಾಸ್ಟಿಡ್ಗಳು ಮತ್ತು ಗಾಲ್ಗಿ ದೇಹಗಳು ಅಥವಾ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಿ, ಮೈಟೊಕಾಂಡ್ರಿಯಾ ಮತ್ತು ಗಾಲ್ಗಿ ಸಂಕೀರ್ಣ. ಸೊ ನೋಡಿ ಸ್ನೇಹಿತರೆ, ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ಪ್ರಾಣಿ ಮತ್ತು ಸಸ್ಯ ಎರಡರಲ್ಲೂ ಕಂಡುಬರುತ್ತೆ. ಬಟ್ ಆದರೆ ಈ ಒಂದು ಪ್ಲಾಸ್ಟಿಡ್ ಅಂತ ಏನು ಹೇಳ್ತೀವೋ, ಓಕೆ, ಸೊ ಅದು ಕಂಡು ಬರ್ತಕ್ಕಂಥದ್ದು ನಮಗೆ ಈ ಒಂದು ಸಸ್ಯ ಜೀವಕೋಶದಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಪ್ಲಾಸ್ಟಿಡ್ ಮತ್ತು ಮೈಟೊಕಾಂಡ್ರಿಯಾ ಏನಿದೆಯೋ ಇಲ್ಲಿ DNA ಮತ್ತು ರೈಬೋಸೋಮ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ, ಪ್ಲಾಸ್ಟಿಡ್ ಮತ್ತು ಮೈಟೊಕಾಂಡ್ರಿಯಾ. ನೋಡಿ, ಇಲ್ಲಿ ಪ್ಲಾಸ್ಟಿಡ್ ಅಂತ ಹೇಳಿದಾಗ ಅದು ಸಸ್ಯ ಜೀವಕೋಶದಲ್ಲಿ ಮಾತ್ರನೇ ಕಂಡು ಬರ್ತಕ್ಕಂಥ, ನಾನು ಆಲ್ರೆಡಿ ಹೇಳಿದಾಗೆ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ ಪ್ಲಾಸ್ಟಿಡು. ಈ ಒಂದು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರಲ್ಲ. ಈ ಒಂದು ಪಾಯಿಂಟನ್ನು ಸಹ ಕೇಳ್ತಾರೆ ನಿಮಗೆ. 4 ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದನ್ನ ಆಯ್ಕೆ ಮಾಡಿ, ಅಥವಾ ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರದಂಥ ಒಂದು ಭಾಗ ಯಾವುದು ಅಂತ ಕೇಳಬಹುದು, ಅಂಗಕ ಯಾವುದು ಅಂತ ಕೇಳಬಹುದು. ಓಕೆ, ಪ್ಲಾಸ್ಟಿಡ್ಗಳಂತಕ್ಕಂಥದ್ದು ಸಸ್ಯ ಜೀವಕೋಶದಲ್ಲಿ ಮಾತ್ರನೇ ಕಂಡು ಬರ್ತಕ್ಕಂಥದ್ದು. ಇದು ವರ್ಣಕ ಪ್ಲಾಸ್ಟಿಡ್ಗಳನ್ನು ಕ್ರೋಮೋಪ್ಲಾಸ್ಟ್ ಅಂತ ಕರೀತಾರೆ. ಅಂದರೆ ಇಲ್ಲಿ 2 ಥರ ಬರುತ್ತೆ, ವರ್ಣಕ ಮತ್ತು ವರ್ಣಕವಲ್ಲ. ಅಂದರೆ ಬಣ್ಣವನ್ನು ಹೊಂದಿರತಕ್ಕಂಥ ಪ್ಲಾಸ್ಟಿಡ್ಗಳು, ವರ್ಣ ಮೀನ್ಸ್ ಬಣ್ಣವನ್ನು ಹೊಂದಿಲ್ಲದೆ ಇರ್ತಕ್ಕಂಥ ಪ್ಲಾಸ್ಟಿಡ್ಗಳಂತ 2 ಬರುತ್ತೆ. ಸೊ ಇಲ್ಲಿ ವರ್ಣವನ್ನು ಹೊಂದಿರತಕ್ಕಂಥದ್ದು ಕ್ರೋಮೋಪ್ಲಾಸ್ಟ್ ಆಯಿತು. ವರ್ಣಕವಲ್ಲದ ಪ್ಲಾಸ್ಟಿಕ್ಗಳನ್ನು ಲ್ಯುಕೋಪ್ಲಾಸ್ಟಿಡ್ ಅಂತ ಕರೀತಾರೆ. ಆ್ಯಂಡ್ ಅದೇ ರೀತಿ ಹಸಿರು ವರ್ಣಕಗಳಿರುವ ಪ್ಲಾಸ್ಟಿಕ್ಗಳನ್ನು ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗಿ. ವರ್ಣಕ ಬಂದು ಕ್ರೋಮೋಪ್ಲಾಸ್ಟ್, ಬಣ್ಣನೇ ಇಲ್ಲದೆ ಇರ್ತಕ್ಕಂಥದ್ದು ಲ್ಯುಕೋಪ್ಲಾಸ್ಟ್, ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥ ಪ್ಲಾಸ್ಟಿಡ್ಗಳನ್ನು ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ.
3 ವಿಧದಲ್ಲಿ ನೋಡ್ತಾ ಹೋಗ್ಬೋದು, ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಆ್ಯಂಡ್ ಲ್ಯೂಕೋಪ್ಲಾಸ್ಟ್. ಓಕೆ, ನೆಕ್ಸ್ಟು ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು ಏನಿದೆಯೋ ಇದು ಸಸ್ಯದ ಹಸಿರು ಭಾಗಗಳಲ್ಲಿ ಮಾತ್ರನೇ ಕಂಡು ಬರ್ತಕ್ಕಂಥ, ಆಲ್ರೆಡಿ ಹೇಳಿದಾಗ ಇಲ್ಲಿದೆ ನೋಡಿ, ಹಸಿರು ವರ್ಣಕಗಳಿರುವ ಪ್ಲಾಸ್ಟಿಡ್ಗಳನ್ನು ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಪ್ಲಾಸ್ಟಿಡ್ಗಳಲ್ಲಿ ಕಂಡು ಬರುತ್ತೆ, ಓನ್ಲಿ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ತಾ ಹೋಗಿ. ಹಾಗಾಗಿ ಸಸ್ಯದ ಹಸಿರು ಭಾಗದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಆಗಿರುತ್ತೆ. ಪತ್ರಹರಿತು ಎಂಬ ವರ್ಣದ್ರವ್ಯವನ್ನು ಹೊಂದಿರ್ತದೆ ಈ ಒಂದು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು. ಆ್ಯಂಡ್ ಇದು ದ್ಯುತಿ ಸಂಶ್ಲೇಷಣೆಗೆ ಸಹಾಯಕವಾಗಿರುತ್ತೆ. ಆ್ಯಂಡ್ ಇದನ್ನು ಸಸ್ಯದ ಅಡಿಗೆ ಮನೆ ಎಂದು ಕರೆಯಲಾಗುತ್ತೆ. ನಿಮಗೆ ಗೊತ್ತಿದೆ ಸಸ್ಯದ ಅಡಿಗೆ ಮನೆ ಯಾವುದು ಅಂತ ಹೇಳಿದ್ರೆ ಎಲೆ ಅಂತ ಹೇಳ್ತೀವಿ. ಸೊ ನಿಮಗೆ ಎಲೆ ಆಪ್ಷನ್ ಕೊಟ್ಟಿಲ್ಲ, ಸೊ ಅಲ್ಲಿ ಬೇರೆ ಇದೆ ಅಂತ ಹೇಳಿದಲ್ಲಿ ಕ್ಲೋರೋಪ್ಲಾಸ್ಟ್ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಕ್ಲೋರೋಪ್ಲಾಸ್ಟ್ ಆಗಿರ್ಬೋದು ಅಥವಾ ಎಲೆ ಆಗಿರ್ಬೋದು ಅಲ್ಲಿ ಪತ್ರ ಹರಿತಿರುತ್ತೆ. ಸೊ ಅದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಒಂದು ಪಾಯಿಂಟ್ ಆಯಿತು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ನೋಡಿ, ಇಲ್ಲಿ ವರ್ಣತಂತುಗಳ ಸಂಖ್ಯೆ ನೋಡ್ತಾ ಹೋದಾಗ ನಾವು ದುಂಡು ಹುಳುಗಳಲ್ಲಿ 2 ಕಂಡು ಬರುತ್ತೆ. ಸೊ ಇದು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಏನು DNA ಇರುತ್ತೋ ಸೊ ಅದರಲ್ಲಿ ವರ್ಣತಂತುಗಳು ಬರುತ್ತೆ. ನಮಗೆ ದುಂಡು ಹುಳಲ್ಲಿ 2 ಇರುತ್ತೆ. ಸೊ ಮನುಷ್ಯನಲ್ಲಿ ಒಟ್ಟು ಇರ್ತಕ್ಕಂಥದ್ದು 23 ಜೊತೆ ಟೋಟಲ್ ಆಗಿ 46 ಕಂಡು ಬರುತ್ತೆ. ಈ ಒಂದು ಮನುಷ್ಯನಲ್ಲಿ ದುಂಡು ಹುಳಿನಲ್ಲಿ 2 ಇರುತ್ತೆ, ವೆರಿ ಇಂಪಾರ್ಟೆಂಟು. ಈರುಳ್ಳಿಲಿ 16 ವರ್ಣತಂತುಗಳ ಸಂಖ್ಯೆ, ಬೆಕ್ಕಿನಲ್ಲಿ ಬಂದು 38, ಮಾವು ಬಂದು 40, ಕ್ಯಾಪ್ಚಿನ್ ಕೋತಿಲಿ 54 ಇದೆ, ನಾಯಿನಲ್ಲಿ 78 ಇದೆ. ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಕ್ರೋಮೋಪ್ಲಾಸ್ಟ್. ಸೊ ಆಲ್ರೆಡಿ ಹೇಳಿದಾಗೆ ಕ್ಲೋರೋಪ್ಲಾಸ್ಟ್ ಆಯಿತು, ನೆಕ್ಸ್ಟು ಕ್ರೋಮೋಪ್ಲಾಸ್ಟ್, ಹೌದಲ್ವಾ? ಸೊ ಇಲ್ಲಿ ಕ್ರೋಮೋಪ್ಲಾಸ್ಟ್ ಅಂತ ಹೇಳಿದಾಗ ಬಣ್ಣ, ಇಟ್ ಮೀನ್ಸ್ ವರ್ಣಕವನ್ನು ಹೊಂದಿರತಕ್ಕಂಥ ಪ್ಲಾಸ್ಟಿಡ್ಗಳನ್ನು ನಾವು ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಸಸ್ಯದ ಹಣ್ಣು ಮತ್ತು ಹೂವಿನ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ, ಸೊ ನಿಮಗೆ ಗೊತ್ತಿದೆ ಎಲೆ ಅಂತಕ್ಕಂಥದ್ದು ಏನು ಗ್ರೀನ್ ಹಸಿರಲ್ಲಿ ಇರುತ್ತೋ ಸೊ ಅದು ಕ್ಲೋರೋಪ್ಲಾಸ್ಟ್ ಆಯಿತು. ಇನ್ನು ಕ್ರೋಮೋಪ್ಲಾಸ್ಟ್ ಅಂತಕ್ಕಂಥದ್ದು ಇಲ್ಲಿ ಬಣ್ಣವನ್ನು ಹೊಂದಿದೆ, ಆದರೆ ಗ್ರೀನ್ ಇಲ್ಲಿ ಇರೋದಿಲ್ಲ. ಅದರ ಬದಲಾಗಿ ನೋಡಿ ಇಲ್ಲಿದೆ, ನೇರಳೆ ಬಣ್ಣಕ್ಕೆ ಕಾರಣ ಆಂಥ್ರೋಸೈನಿನ್ ಎಂಬ ವರ್ಣಕ, ಕೆರಾಟಿನ್ ಬಣ್ಣಕ್ಕೆ ಕಾರಣ ಕೆರೋಟಿನ್ ಎಂಬ ವರ್ಣಕ್ಕೆ ಕಾರಣವಾಗಿರುತ್ತೆ. ಅದೇ ರೀತಿ ಈ ಒಂದು ಕ್ರೋಮೋಪ್ಲಾಸ್ಟ್ ಅಂತ ಹೇಳಿದಾಗ ನೀವು ನೋಡಿದಾಗೆ ಗಿಡ ಅಂತಕ್ಕಂಥ ಒಂದು ರೆಡ್ ಬಂದಿರುತ್ತೆ, ಕೆಲವೊಂದು ಎಲೆಗಳಾಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು, ಮತ್ತು ಎಲ್ಲೋ ಇರುತ್ತೆ, ಹೌದಲ್ವಾ? ಸೊ ಇದು ಹಣ್ಣು ಮತ್ತು ಹೂವಿನ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಕ್ರೋಮೋಪ್ಲಾಸ್ಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಹಣ್ಣು ಹೂಗಳು ಬಣ್ಣಗಳಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದಾಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಕೆರಾಟಿನ್ ಅಂತ ಹೇಳಿದಾಗ ಇನ್ನು ಮೇಯ್ನಾಗಿ ಹೇಳ್ಬೇಕು ಅಂದರೆ ಕೆರಾಟಿನ್ ಮೇಲೆ ಕಂಡು ಬರುತ್ತೆ ಅಂದರೆ ಕೂದಲಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಅದರ ಬಣ್ಣಕ್ಕೆ ಕೆರೋಟಿನ್ ಅಂತಕ್ಕಂಥ ಒಂದು ವರ್ಣಕ ಕಾರಣವಾಗಿರುತ್ತೆ. ಆ್ಯಂಡ್ ನೇರಳೆ ಬಣ್ಣಕ್ಕೆ ಕಾರಣ ಆಂಥ್ರೋಸೈನಿನ್, ವೆರಿ ವೆರಿ ಇಂಪಾರ್ಟೆಂಟ್, ಇವೆಲ್ಲ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಲ್ಯೂಕೋಪ್ಲಾಸ್ಟ್. ಸೊ ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿದಲ್ಲಿ ವರ್ಣರಹಿತ ಅಂತ ಹೇಳಿದಾಗ ಸೊ ಇದು ಸಸ್ಯದ ಬೇರುಗಳಲ್ಲಿ ಕಂಡು ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು, ಸಸ್ಯದ ಬೇರುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಲ್ಯೂಕೋಪ್ಲಾಸ್ಟ್. ಇದು ಪ್ರೋಟೀನ್ಗಳನ್ನು, ಸ್ಟಾರ್ಚ್ ಮತ್ತು ಎಣ್ಣೆಗಳನ್ನು ಸಂಗ್ರಹಿಸಲು ಸಹಕಾರಿಯಾಗಿರುತ್ತದೆ. ಇದು ಕೇಳ್ತಾರೆ, ಪ್ರೋಟೀನ್ಗಳನ್ನು, ಪಿಷ್ಟ ಮತ್ತು ಎಣ್ಣೆಗಳನ್ನು ಸಂಗ್ರಹಿಸಲು ಸಹಕಾರಿಯಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಡ್ ಯಾವುದು ಅಂತ ಕೇಳ್ತಾರೆ. ಇದು ವರ್ಣರಹಿತ ಪ್ಲಾಸ್ಟಿಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಯಾವ ಅಣುವನ್ನು ಜೀವಕೋಶದ ಶಕ್ತಿ ಕರೆನ್ಸಿ ಎಂದು ಕರೆಯಲಾಗುತ್ತದೆ? ನೋಡಿ, ಶಕ್ತಿಯ ಕರೆನ್ಸಿ ಈ ಒಂದು ಪಾಯಿಂಟು, ಯಾವ ಅಣುವನ್ನು ಜೀವಕೋಶದ ಶಕ್ತಿ ಕರೆನ್ಸಿ ಎಂದು ಕರೆಯಲಾಗುತ್ತದೆ? ಗ್ಲೂಕೋಸ್, ADP, ATP, ಪೈರ್ವಿಕ್ ಆಮ್ಲ. ಸೊ ಆನ್ಸರ್ ಬಂದು ATP, ಅಡಿನೋ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ, ATP. ಇನ್ನು ನೆಕ್ಸ್ಟು ಈ ಕೆಳಗಿನ ಯಾವ ಜೀವಕೋಶ ಘಟಕಗಳನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳು ಎಂದು ಕರೆಯಲಾಗುತ್ತದೆ? ರೈಬೋಸೋಮ್ಗಳು, ಕ್ಲೋರೋಪ್ಲಾಸ್ಟ್ಗಳು, ಮೈಟೋಕಾಂಡ್ರಿಯಾ, ಗಾಲ್ಗಿ ದೇಹಗಳು. ಪ್ರೋಟೀನ್ ಕಾರ್ಖಾನೆ ಯಾವುದು ಅಂತ ಹೇಳಿದರೆ ರೈಬೋಸೋಮ್ಗಳಾಗಿರುತ್ತೆ, ಆಪ್ಷನ್ ಎ. ನೆಕ್ಸ್ಟ್ ಬಂದು ಸಸ್ಯಕೋಶದೊಳಗೆ ತ್ಯಾಜ್ಯ ಉತ್ಪನ್ನಗಳು ಎಲ್ಲಿ ಸಂಗ್ರಹವಾಗುತ್ತವೆ? ಸೊ ವೆರಿ ಇಂಪಾರ್ಟೆಂಟ್, ಸಸ್ಯಕೋಶದೊಳಗೆ ತ್ಯಾಜ್ಯ ಉತ್ಪನ್ನಗಳು ಎಲ್ಲಿ ಸಂಗ್ರಹವಾಗುತ್ತವೆ? ಗಾಲ್ಗಿ ಕಾಯಗಳು, ಲೈಸೋಸೋಮ್ಗಳು, ನಿರ್ವಾತಗಳು, ಮೈಟೋಕಾಂಡ್ರಿಯಾ. ಫೈನ್ ಫ್ರೆಂಡ್ಸ್, ನಾವು ನೋಡಿದಾಗೆ ಲೈಸೋಸೋಮ್ ಅಂತ ಹೇಳಿದ್ರೆ ಆತ್ಮಹತ್ಯಾ ಸಂಚಿ ಅಂತ ಹೇಳಿದ್ವಿ, ಹೌದಲ್ವಾ? ಸೊ ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಅಂತ ಹೇಳಿದ್ರೆ ಶಕ್ತಿ ಉತ್ಪಾದನಾ ಕೇಂದ್ರನೂ ಆಗುತ್ತೆ, ಹೌದಲ್ವಾ? ಸೊ ಇವೆರಡು ಬರಲ್ಲ. ಇನ್ನು ತ್ಯಾಜ್ಯ ಉತ್ಪನ್ನ ಎಲ್ಲಾಗುತ್ತೆ ಅಂದರೆ ನಿರ್ವಾತ. ನೆಕ್ಸ್ಟು ಕ್ಲೋರೋಫಿಲ್ ವರ್ಣದ್ರವ್ಯವು ಜೀವಕೋಶದ ಯಾವ ಘಟಕದಲ್ಲಿ ಇರುತ್ತದೆ? ಕ್ಲೋರೋಫಿಲ್ ವರ್ಣದ್ರವ್ಯವು ಜೀವಕೋಶದ ಯಾವ ಘಟಕದಲ್ಲಿ ಇರುತ್ತದೆ? ಸೊ ನೋಡಿ, ಆಲ್ರೆಡಿ ಹೇಳಿದಾಗೆ
ಕ್ಲೋರೋಫಿಲ್ ಅಂತಕ್ಕಂಥದ್ದು ಪ್ಲಾಸ್ಟಿಡ್ಗಳಲ್ಲಿ ಕಂಡು ಬರ್ತಕ್ಕಂಥದ್ದು, ಅದರಲ್ಲೂ ಸಹ ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥದ್ದು, ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರೋದಿಲ್ಲ. ಸೊ ಅದು ಕಂಡು ಬರ್ತಕ್ಕಂಥದ್ದು ಪ್ಲಾಸ್ಟಿಡ್ ಒಳಗಡೆ ಇರ್ತಕ್ಕಂಥದ್ದು ಒಂದು ಕ್ಲೋರೋಫಿಲ್, ಹೌದಲ್ವಾ? ಸೊ ಆನ್ಸರ್ ಆಪ್ಷನ್ ಸಿ ಕ್ಲೋರೋಪ್ಲಾಸ್ಟ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರೊಕ್ಯಾರಿಟಿಕ್ ರೈಬೋಸೋಮ್ಗಳ ಉಪಘಟಕಗಳ ಸಂಯೋಜನೆ ಏನು ಅಂತ ಕೇಳಿದರೆ ಅದು ಬಂದು 50S ಮತ್ತು 30S. ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದನ್ನು ಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ? ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ, ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಹೆಸರು ಬಂದು ಆಪ್ಷನ್ ಎ ಮೈಟೋಕಾಂಡ್ರಿಯಾ. ನೆಕ್ಸ್ಟು ಸ್ಲೀಡೆನ್ ಮತ್ತು ಸ್ವಾನ್ ನೀಡಿದ ಜೀವಕೋಶ ಸಿದ್ಧಾಂತವು ಈ ಕೆಳಗಿನ ಯಾವ ಜೀವಿಗಳಿಗೆ ಅನ್ವಯಿಸುವುದಿಲ್ಲ? ಸೊ ನೋಡಿ ಸ್ನೇಹಿತರೆ, ಜೀವಕೋಶ ಸಿದ್ಧಾಂತವನ್ನು ನಮಗೆ ಕೊಡ್ತಾರೆ ಸ್ಲೀಡನ್ ಮತ್ತು ಸ್ವಾನ್ ಅಂತಕ್ಕಂಥರು. ಜೀವಕೋಶ ಸಿದ್ಧಾಂತ ಅಂದರೆ ಏನಂತ ಹೇಳಿದ್ರೆ, ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ, ಜೀವಿಯು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತದೆ. ಪ್ರತಿಯೊಂದು ಜೀವಿಯು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಇದು ಜೀವಕೋಶ ಸಿದ್ಧಾಂತ. ಇದನ್ನು ಕೊಟ್ಟರು ಸ್ಲೀಡನ್ ಮತ್ತು ಶ್ವಾನ್ರವರು. ಹಾಗಾದರೆ ಇಲ್ಲಿ ಯಾವ ಒಂದು ಜೀವಿಗಳಿಗೆ ಈ ಒಂದು ಜೀವಕೋಶ ಸಿದ್ಧಾಂತ ಅಪ್ಲೈ ಆಗೋದಿಲ್ಲ? ಯಾವ ಒಂದು ಜೀವಿ ಜೀವಕೋಶಗಳಿಂದ ಮಾಡಲ್ಪಟ್ಟಿಲ್ಲ? ಸೊ ಇದು ಪಾಯಿಂಟು. ಸೊ ಹೇಳ್ತಾರೆ, ಪ್ರಾಣಿಗಳನ್ನ ನೋಡಿದ್ವಿ, ಹೌದಲ್ವಾ? ಪ್ರಾಣಿಗಳಂತ ಹೇಳಿದಾಗ ಅಲ್ಲಿ ಪ್ರಾಣಿ ಸೆಲ್ಸ್ಗಳನ್ನ ನೋಡ್ತೀವಿ, ಪ್ರಾಣಿ ಜೀವಕೋಶವನ್ನು ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪಾಚಿಲು ಸಹ ಜೀವಕೋಶ ಕಂಡುಬರುತ್ತೆ, ಶಿಲೀಂಧ್ರಗಳು ಸಹ ಕಂಡುಬರುತ್ತೆ. ಬಟ್ ಇಲ್ಲಿ ವೈರಸ್ಗಳು ಏನಿದೆಯೋ ಇದು ಒಂದು ಜೀವಿ ಆದ್ರೂ ಸಹ ಈ ಒಂದು ವೈರಸ್ಗಳಲ್ಲಿ ಜೀವಕೋಶ ಸಿದ್ಧಾಂತ ಅಪ್ಲೈ ಆಗೋದಿಲ್ಲ. ಸೊ ಓಕೆ, ನೋಡ್ತಾ ಹೋಗಿ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆನ. ಜೀವಕೋಶ ಸಿದ್ಧಾಂತವನ್ನು ಅಪ್ಲೈ ಆಗದಿರ್ತಕ್ಕಂಥ, ಅನ್ವಯ ಆಗಿರ್ತಕ್ಕಂಥ ಒಂದು ಜೀವಿಗಳು ಯಾವುದು ಅಂತ ಹೇಳಿ ಅದು ಬಂದು ವೈರಸ್ಗಳಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟು ನ್ಯೂಕ್ಲಿಯಸ್ ಮತ್ತು ಜೀವಕೋಶ ಪೊರೆಯ ನಡುವಿನ ಜೆಲ್ಲಿ ತರಹದ ವಸ್ತುವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ನ್ಯೂಕ್ಲಿಯಸ್ ಮತ್ತು ಜೀವಕೋಶ ಪೊರೆಯ ನಡುವಿನ ಜೆಲ್ಲಿ ತರಹದ ವಸ್ತುವನ್ನು ಏನೆಂದು ಕರೆಯಲಾಗುತ್ತದೆ? ನೋಡಿ, ನ್ಯೂಕ್ಲಿಯಸ್ ನೀವು ನೋಡಿರಬಹುದು, ಮತ್ತು ಜೀವಕೋಶದ ಪೊರೆ ಇರುತ್ತೆ. ಸೊ ಅದು ನಡುವಿನ ಇರತಕ್ಕಂಥ ಒಂದು ಜೆಲ್ಲಿ ಥರದ ವಸ್ತುವನ್ನು ಸೈಟೋಪ್ಲಾಸಮ್ ಅಂತ ಕರೀತಾರೆ, ಸೈಟೋಪ್ಲಾಸಮ್. ನೆಕ್ಸ್ಟು ನೀರಿನ ನಷ್ಟದಿಂದಾಗಿ ಜೀವಕೋಶದ ಗೋಡೆಯಿಂದ ಕೋಶದ ಸಂಕೋಚನ ಪ್ರಕ್ರಿಯೆಯನ್ನು ನಾವು ಏನೆಂದು ಕರೆಯುತ್ತೇವೆ? ನೀರಿನ ನೋಡ್ತೀವಿ ಇಲ್ಲಿ, ಸಂಕೋಚನ, ಅಭಿಸರಣೆಯೂ ಸಹ ಬರುತ್ತೆ ಈ ಒಂದು ಇದರಲ್ಲಿ. ಬಟ್ ಇಲ್ಲಿ ನೀರಿನ ನಷ್ಟದಿಂದಾಗಿ ಜೀವಕೋಶದ ಗೋಡೆಯಿಂದ ಕೋಶದ ಸಂಕೋಚನ ಪ್ರಕ್ರಿಯೆ ನಾವು ಏನೆಂದು ಕರೆಯುತ್ತೇವೆ? ಸೊ ಆನ್ಸರ್ ಪ್ಲಾಸ್ಮೋಲಿಸಿಸ್, ಆಪ್ಷನ್ ಡಿ ಪ್ಲಾಸ್ಮೋಲಿಸಿಸ್. ನೆಕ್ಸ್ಟ್ ಡ್ಯಾಶ್ ಅನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತೆ. ಜೀವಕೋಶ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಬಿ ಮೈಟೋಕಾಂಡ್ರಿಯಾ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮೈಟೋಕಾಂಡ್ರಿಯಾ ಏನಿದೆಯೋ ಇದು ಕೊಳವೆಯಾಕಾರದ ದುಂಡಾಕಾರದಲ್ಲಿರುತ್ತದೆ. ನೋಡಿ ಇಲ್ಲಿ ಏನಿದೆಯೋ, ಸೊ ಇದು ಕೊಳವೆ ಆಕಾರ ಮತ್ತು ಈ ಥರ ದುಂಡು, ಈ ರೀತಿ ಏನಿದೆಯೋ ಇದು ದುಂಡಾಕಾರ ಇರುತ್ತೆ, ಇದು ಕೊಳವೆ ಆಕಾರದಲ್ಲಿ ಇರುತ್ತೆ. ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟು ಪೊರೆಯಲ್ಲಿರುವ ಮಡಿಕೆಗೆ ಕ್ರಿಸ್ಟ್ ಒಳಪದದಲ್ಲಿ ಮಾತೃಕೆ ಎಂಬ ದ್ರವವಿದೆ. ಸೊ ಇಲ್ಲಿ ಪೊರೆಯಲ್ಲಿರುವ ಮಡಿಕೆಗೆ ಕ್ರಿಸ್ಟ್ ಅಂತ ಕರೀತಾರೆ. ಸೊ ಕ್ರಿಸ್ಟ್ ನೋಡಿ ಇಲ್ಲಿದೆ, ಮಡಿಕೆ ಏನಿದೆಯೋ, ಸೊ ಈ ಥರ ಹಿಂಗೆ ಮಡ್ಸ್ಕೊಂಡು ಹೋಗಿದೆಯೋ ಇದನ್ನು ನಾವು ಕ್ರಿಸ್ಟ್ ಅಂತ ಕರಿತೀವಿ. ಆ್ಯಂಡ್ ಇದರ ಒಳಗಡೆ ಏನಿದೆಯೋ ಇದಿದೆಯಲ್ಲ ಒಳಗಡೆ ಖಾಲಿ ಸ್ಪೇಸ್ ಅಂತ. ಸೊ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಅಥವಾ ಮಾತೃಕೆ ಅಂತ ಹೇಳ್ತೀವಿ. ಸೊ ಅದು ಇಲ್ಲಿ ಕಂಡು ಬರ್ತಕ್ಕಂಥ ಇದ್ರೊಳಗಡೆ. ಆ್ಯಂಡ್ ನೆಕ್ಸ್ಟು ಇದೊಂದು ಉಸಿರಾಟದ ಕೇಂದ್ರವೂ ಸಹ ಆಗಿರುತ್ತೆ, ಶಕ್ತಿ ಉತ್ಪಾದನಾ ಕೇಂದ್ರ ಆಗಿರುತ್ತೆ. ಮತ್ತು ಒಂದು ಕೋಶದಲ್ಲಿ 30ರಿಂದ 40 ಮೈಟೋಕಾಂಡ್ರಿಯಾಗಳು ಕಂಡುಬರುತ್ತೆ. ಒಂದು ಜೀವಕೋಶದಲ್ಲಿ 30ರಿಂದ 40 ಮೈಟೋಕಾಂಡ್ರಿಯಾಗಳು ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ಇದರಲ್ಲಿ ATP ರೂಪದಲ್ಲಿ ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಸೊ ಇದು ಸಹ ಕ್ವಶನ್ ಬಂದಿತ್ತು, ATP ಅಡಿನೋ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಸೊ ಅದು ಈ ಒಂದು ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಉತ್ಪಾದನೆಗೆ ರೂಪದಲ್ಲಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಈ ಕಣದಂಗಗಳ ಬಗ್ಗೆ ಮೊದಲ ಬಾರಿಗೆ ಹಲ್ಟ್ಮನ್ ರವರು ವಿವರಣೆಯನ್ನು ಕೊಡ್ತಾರಂತೆ. 1898ರಲ್ಲಿ ಬೆಂಡರ್ ಅವರು ಹೆಸರಿಸಿದರು. ಅಂದರೆ ಈ ಒಂದು ಏನು ಮೈಟೋಕಾಂಡ್ರಿಯಾ ಇದೆಯೋ ಇದರ ಬಗ್ಗೆ ಫಸ್ಟ್ ವಿವರಣೆಯನ್ನು ಕೊಡ್ತಕ್ಕಂಥ ಹಲ್ಟ್ಮನ್ ರವರು. ಆದರೆ ಮೈಟೋಕಾಂಡ್ರಿಯಾ ಅನ್ನೋ ಒಂದು ಹೆಸರನ್ನು ಕೊಡ್ತಕ್ಕಂಥದ್ದು 1898ರಲ್ಲಿ ಬೆಂಡರ್ ಅವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು
ಸಮಭಾಜಕ ತಟ್ಟೆಯಲ್ಲಿ ಕೋಶದ ಮಧ್ಯಭಾಗದಲ್ಲಿರುವ ವರ್ಣತಂತುಗಳ ಜೋಡಣೆಯು ಮೈಟೋಸಿಸ್ನ ಯಾವ ಹಂತವನ್ನು ರೂಪಿಸುತ್ತದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಮೆಟಾಫೇಸ್, ಆಪ್ಷನ್ ಸಿ. ನೆಕ್ಸ್ಟ್, ರೈಬೋಸೋಮ್ಗಳು ಡ್ಯಾಶ್ ಅನ್ನು ಉತ್ಪಾದಿಸುತ್ತವೆ. ಕೊಬ್ಬುಗಳು, ಲಿಪಿಡ್ಗಳು, ಪ್ರೋಟೀನ್ಗಳು, ಪಿಸ್ಟಮ್. ರೈಬೋಸೋಮ್ ಅಂತ ಹೇಳಿದಾಗ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಪ್ರೋಟೀನ್ಗಳು, ಆಪ್ಷನ್ ಸಿ. ನೋಡಿ, ಇಲ್ಲಿ ರೈಬೋಸೋಮ್ ಅಂತಕ್ಕಂಥದ್ದೇನಿದೆಯೋ ಇದು ಪೊರೆ ರಹಿತ ಕಣದಂಗ ಕೇಳ್ತದೆ. ಇಲ್ಲಿ ಪೊರೆ ಸಹಿತ, ಪೊರೆ ರಹಿತ ಎರಡೂ ಇರುತ್ತೆ. ಪೊರೆ ರಹಿತ ಕಣದಂಗಾಗುತ್ತೆ ರೈಬೋಸೋಮ್ ಅಂತಕ್ಕಂಥದ್ದು. ಸೊ ಇದು ಕಾಳಿನ ರೀತಿಯ ರಚನೆ. ಸೊ ಇಟ್ ಮೀನ್ಸ್ ಇದೊಂದು ಸಣ್ಣ ಸಣ್ಣ ಇಟ್ ಮೀನ್ಸ್ ಈ ಥರ ದುಂಡಾಗ ಒಂದು ಕಾಳು ಗಾತ್ರದಲ್ಲಿ ಇರತಕ್ಕಂಥದ್ದು ರೈಬೋಸೋಮು. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ನ್ಯೂಕ್ಲಿಯರ್ ಪೊರೆಗೆ ಅಂಟಿಕೊಂಡಿರ್ತವೆ ಮತ್ತು ಕಿರು ಕೋಶ ಕೇಂದ್ರದಲ್ಲಿಯೂ ಸಹ ಕಂಡುಬರುತ್ತಂತೆ ಇದು. ಆ್ಯಂಡ್ ಪ್ರೋಟೀನ್ ಸಂಶ್ಲೇಷಣೆಯನ್ನು ಮಾಡೋದ್ರಿಂದ ಇದನ್ನು ಪ್ರೋಟೀನ್ ಕಾರ್ಖಾನೆ ಅಂತಲೂ ಸಹ ಕರೆಯಲಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವ ಅಂಗಕವು ಯಾವುದೇ ವಿದೇಶಿ ಇಟ್ ಮೀನ್ಸ್ ವಿದೇಶಿ ವಸ್ತು ಅಂದರೆ ಬಾಹ್ಯ ವಸ್ತು ಏನಿತ್ತೋ ದೇಹದಿಂದ ಈ ಒಂದು ಜೀವಕೋಶಕ್ಕೆ ಒಳಗಡೆ ಹೋಗುತ್ತಲ್ವಾ, ಸೊ ಅದನ್ನು ವಿದೇಶಿ ವಸ್ತು ಅಥವಾ ಬಾಹ್ಯ ವಸ್ತು ಅಂತ ಹೇಳ್ತೀವಿ. ಜೀರ್ಣಿಸಿಕೊಳ್ಳುವ ಮೂಲಕ ಹಾಗೂ ಸವೆದು ಹೋದ ಜೀವಕೋಶ ಅಂಗಗಳನ್ನು ಜೀರ್ಣಿಸಿಕೊಳ್ಳುವ ಮೂಲಕ ಕೋಶವನ್ನು ಸ್ವಚ್ಛವಾಗಿಡಲು ಸಹಾಯವನ್ನು ಮಾಡುತ್ತದೆ. ಸೊ ಆಲ್ರೆಡಿ ಹೇಳಿದಾಗೆ ಆತ್ಮಹತ್ಯೆ ಸಂಚಿ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಲೈಸೋಸೋಮ್ನ ನಾನು ಹೇಳಿದೆ ಅಲ್ವಾ, ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಈ ಒಂದು ಲೈಸೋಸೋಮ್ನ ಆತ್ಮಹತ್ಯೆ ಸಂಚಿ ಅಂತ ಹೇಳ್ತೀವಿ. ಏನಕ್ಕೆ ಅಂತಂದರೆ ಈ ಒಂದು ವಯಸ್ಸಾದಂಥ ಅಥವಾ ಮುದಿಯಾದಂತಹ ಅಥವಾ ಏನೋ ಒಂದು ಜೀವಕೋಶ ನಾಶವಾಗಿರ್ತಕ್ಕಂಥದ್ದನ್ನ ಅದನ್ನು ಏನು ಮಾಡುತ್ತೆ, ಅದು ನಾಶ ಮಾಡಿ ಈ ಒಂದು ಜೀವಕೋಶವನ್ನು ಸ್ವಚ್ಛವಾಗಿಡುತ್ತೆ. ಸೊ ಹಾಗಾಗಿ ಈ ಒಂದು ಲೈಸೋಸೋಮನ್ನು ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ ಅಂತ ಹೇಳಿದೆ ಅಲ್ವಾ. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟು, ಪ್ರೋಟೋಪ್ಲಾಸಮ್ ಎಂಬ ಪದವನ್ನು ಯಾರು ಸೃಷ್ಟಿಸಿದರು? ಜೆ ಮೆಂಡಲ್, ಜೋಹನ್ ಸುವರ್ತ್ ಬೋಧಕ್ ಪುರ್ಕಿನ್ಸೆ, ಚಾರ್ಲ್ಸ್ ಡಾರ್ವಿನ್, ರಾಬರ್ಟ್ ಹುಕ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಬಿ, ಜೋಹನ್ ಸುವರ್ತ್ ಬೋಧಕ್ ಪುರ್ಕಿನ್ಸೆ. ನೋಡಿ ಸ್ನೇಹಿತರೆ, ಪ್ರೋಟೋಪ್ಲಾಸಮ್ ಅಂತಕ್ಕಂಥದ್ದು ಜೀವಕೋಶದ ಒಂದು ಜೀವವಸ್ತುವೇ ಪ್ರೋಟೋಪ್ಲಾಸಮ್. ಅಂದರೆ ಇಟ್ ಮೀನ್ಸ್ ಜೀವಕೋಶದಲ್ಲೂ ಅದು ಸಹ ಒಂದು ಇರುತ್ತೆ. ಇದು ಜೆಲ್ನಂತಹ ಮಂದದ್ರವವಾದ ಕೋಶರಸವು ಮತ್ತು ಗೋಳಾಕಾರ ನ್ಯೂಕ್ಲಿಯಸನ್ನು ಒಳಗೊಂಡಿರುತ್ತಂತೆ ಈ ಒಂದು ಪ್ರೋಟೋಪ್ಲಾಸಮ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಯಾವ ಕೋಶವನ್ನು ಕೋಶದ ಮಾಸ್ಟರ್ ಎಂದು ಕರೆಯಲಾಗುತ್ತದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್. ಓಕೆ, ನ್ಯೂಕ್ಲಿಯಸ್ ಎರಡು ಆಪ್ಷನ್ ಇದೆ. ಓಕೆ, ಸೊ ಯಾವ ಒಂದು ಕೋಶವನ್ನು ಕೋಶದ ಮಾಸ್ಟರ್ ಎಂದು ಕರೆಯಲಾಗುತ್ತೆ ಅಂತಂದರೆ ಅದು ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಆ್ಯಂಡ್ ಡಿ, ನ್ಯೂಕ್ಲಿಯಸ್. ನೋಡಿ ಸ್ನೇಹಿತರೆ, ನ್ಯೂಕ್ಲಿಯಸ್ ಅಂತ ಹೇಳಿದಾಗ ಅದನ್ನು ಕಂಡುಹಿಡಿತಕ್ಕಂಥದ್ದು ರಾಬರ್ಟ್ ಬ್ರೌನ್. ಓಕೆ, ಸೊ ಈ ಒಂದು ಕೋಶ ಕೇಂದ್ರದ ಜೀವಕೋಶದ ಎಲ್ಲ ಕಾರ್ಯಗಳನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸ ಈ ಒಂದು ಕೋಶ ಕೇಂದ್ರದಾಗಿರುತ್ತೆ. ಈ ಕೋಶ ಕೇಂದ್ರದಲ್ಲಿ ಎಳೆಯಂತಿರುವ ಜಾಲವನ್ನು ಕ್ರೊಮ್ಯಾಟಿನ್ ಎಂಬ ರಚನೆ ಇದೆ. ನೀವು ನೋಡಬಹುದು ಇಲ್ಲಿ ಇದು ಒಳಗಡೆ ಇರುತ್ತೆ ಹಿಂಗೆ. ಸೊ ಅದನ್ನು ನಾವು ಕ್ರೊಮ್ಯಾಟಿನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು, ಕೋಶ ಕೇಂದ್ರವು ಕೋಶ ಕೇಂದ್ರ ಪೊರೆ ಎಂಬ ಜೋಡಿ ಪೊರೆಯಿಂದ ಆವೃತವಾಗಿರುತ್ತೆ. ಕೇಳ್ತಾರೆ ಇಲ್ಲಿ ಜೋಡಿ ಪೊರೆ, ಸಿಂಗಲ್ ಪೊರೆ. ಸೊ ಕೇಳ್ತಾರೆ ಏನಂದರೆ ಒಂದು 4-5 ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ನ್ಯೂಕ್ಲಿಯಸ್ ಬಗ್ಗೆ ಯಾವ ಒಂದು ಮಾಹಿತಿ ಸುಳ್ಳು ಸತ್ಯ ಈ ರೀತಿ ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟು, ಕೋಶ ಕೇಂದ್ರ ಪೊರೆಯೊಳಗೆ ಕೋಶ ಕೇಂದ್ರ ದ್ರವ್ಯ ಸಹ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೋಶ ಕೇಂದ್ರ ದ್ರವ್ಯದ ಎಳೆಯಂತಿರುವ ಜಾಲ ಕ್ರೊಮ್ಯಾಟಿನ್. ಆ್ಯಂಡ್ ನೆಕ್ಸ್ಟ್, ವಿಭಜನೆ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ಸುರುಳಿಯಾಗಿ ಮತ್ತು ಅತಿ ಸುರುಳಿಯಾಗಿ ಸುತ್ತಿಕೊಂಡು ಚಿಕ್ಕದಾಗಿ ವರ್ಣತಂತುಗಳಾಗುತ್ತವೆ. ಸೊ ವರ್ಣತಂತು ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಹೇಳಿದೆ ಮನುಷ್ಯನಲ್ಲಿ ಒಟ್ಟು 46 ಇರುತ್ತೆ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಸಹ ಕೊಡ್ತಾ ಹೋಗ್ತೀವಿ, ಇವು RNA ಆಗಿ ಸಂಗ್ರಹಿತವಾಗುತ್ತೆ. ಅದಾದ ನಂತರ ವರ್ಣತಂತುವಿನಲ್ಲಿ DNA ವೆರಿ ಇಂಪಾರ್ಟೆಂಟು. DNA ಸಹ ಕಂಡುಬರುತ್ತೆ. DNA ಮೀನ್ಸ್ ಡಿಆಕ್ಸಿರೈಬೋಸ್ ನ್ಯೂಕ್ಲಿಯಿಕ್ ಆಮ್ಲ ಅಂತ ಹೇಳ್ತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಈ ನ್ಯೂಕ್ಲಿಯಸಲ್ಲಿ ಕಂಡುಬರ್ತಕ್ಕಂಥದ್ದು ಮೇಯ್ನಾಗಿ RNA. ಸೊ RNA ಆ್ಯಂಡ್ DNA ಏನಾಗುತ್ತೆ ನೆಕ್ಸ್ಟು, ಅದು ಜೀನ್ಗಳಾಗ್ತವೆ. ಜೀನ್ಗಳಂತ ಹೇಳಿದರೆ ಈ ಒಂದು ಆನುವಂಶಿಕ ಅಂತ ಏನು ಹೇಳ್ತೀವೋ ಒಬ್ಬರಿಂದ ಒಬ್ಬರಿಗೆ ಹೋಗ್ತಕ್ಕಂಥದ್ದು. ಸೊ ಅದಾಗಿರುತ್ತೆ. ನೆಕ್ಸ್ಟ್, ಪ್ರತಿಯೊಂದು ಜೀವಿಯ ನಿರ್ದಿಷ್ಟ ಲಕ್ಷಣವನ್ನು ನಿರ್ಧರಿಸುತ್ತದೆ. ಸೊ ನಾವು ನೋಡಿದ ಹಾಗೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣವನ್ನು ಅಳಿತೀವಿ. ಸೊ ಜೀನ್ ಅಥವಾ ಒಂದು ಆನುವಂಶಿಕವಾಗಿ ಬಂದಿದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮೇಯ್ನ್ ಕಾರಣ ಈ ಒಂದು DNAಗಳಾಗಿರುತ್ತೆ, ವರ್ಣತಂತುಗಳಾಗಿರುತ್ತೆ, ಜೀನ್ಗಳಾಗಿರುತ್ತೆ. ನೆಕ್ಸ್ಟ್, ಕೋಶದಲ್ಲಿ ಇರುವ ಅತಿ ದೊಡ್ಡ ಜೀವಕೋಶದ ಅಂಗ ಯಾವುದು ಅಂತ ಕೇಳಿದರೆ ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯಸ್, ಗಾಲ್ಗಿ ದೇಹಗಳು, ಮೈಟೋಕಾಂಡ್ರಿಯಾ. ಸೊ ಕೋಶದಲ್ಲಿ ಅತಿ ದೊಡ್ಡ ಜೀವಕೋಶದ ಅಂಗ ಅಂತ ಹೇಳಿದ್ರೆ ಅದು ಬಂದು ನ್ಯೂಕ್ಲಿಯಸ್.
ನೆಕ್ಸ್ಟ್ ಈ ಕೆಳಗಿನ ಯಾವ ಜೀವಕೋಶಗಳು ಪ್ರಾಣಿ ಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ? ಸೊ ಆಲ್ರೆಡಿ ಹೇಳಿದಾಗೆ ಲೈಸೋಸೋಮ್ಗಳೇನಿದೆಯೋ ಲೈಸೋಸೋಮ್ ಮಾತ್ರನೇ ಈ ಒಂದು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥದ್ದು. ಇದು ಸಸ್ಯ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಜೀವನದ ಮೂಲ ಘಟಕ ಯಾವುದು? ಜೀವನದ ಮೂಲ ಘಟಕ ಅಥವಾ ಜೀವದ ಮೂಲ ಘಟಕ ಯಾವುದು ಅಂತ ಹೇಳೋದಾದರೆ ಅದು ಆನ್ಸರ್ ಆಪ್ಷನ್ ಎ ಕೋಶ ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಪ್ರಾಣಿಗಳ ದೇಹದಲ್ಲಿ ದೊಡ್ಡ ಕೋಶವಾಗಿದೆ? ಸೊ ನೋಡಿ ಇಲ್ಲಿ ನಾನು ಲಾಸ್ಟ್ ಕ್ವೆಶನ್ ನೋಡಿದ್ವಿ. ಕೋಶಗಳಲ್ಲಿ ದೊಡ್ಡ ಇದು ಯಾವುದು ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ಸು. ದೇಹದಲ್ಲಿ ದೊಡ್ಡ ಕೋಶ ಯಾವುದು ಅಂತ ಹೇಳಿರೋದು ನರಕೋಶ. ಆಪ್ಷನ್ ಬಿ ನರಕೋಶ. ನೆಕ್ಸ್ಟ್ ಕೋಶವನ್ನು ಕಂಡುಹಿಡಿದವರು ಯಾರು? ಸೊ ಕೋಶವನ್ನು ಕಂಡುಹಿಡಿತಕ್ಕಂಥದ್ದು ಯಾರು? ರಾಬರ್ಟ್ ಹುಕ್ ರವರು. ಆಪ್ಷನ್ ಬಿ ರಾಬರ್ಟ್ ಹುಕ್. ಸೊ ಇಲ್ಲಿ ಶ್ವಾನ್ ಮತ್ತು ಸ್ಲೈಡನ್ ಏನಿರ್ತಾರೋ ಇವರಿಬ್ಬರು ಬಂದು ಕೋಶ ಸಿದ್ಧಾಂತವನ್ನು ಮಂಡನೆಯನ್ನು ಮಾಡ್ತಾರೆ, ಹಾಗಾಗಿ ಇವ್ರು ಬರೋದಿಲ್ಲ. ಸೊ ರಾಬರ್ಟ್ ಹುಕ್ ಬಂದು ಕೋಶವನ್ನು ಕಂಡುಹಿಡಿತಾರೆ ಮೊಟ್ಟ ಮೊದಲ ಬಾರಿಗೆ. ನೋಡಿ ಇದ್ರ ಬಗ್ಗೆ ನೋಡೋದಾದರೆ ಜೀವಶಾಸ್ತ್ರ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ಸೈಟಾಲಜಿ ಅಂತ ಕರಿತೀವಿ. ಈ ಒಂದು ಜೀವಕೋಶವನ್ನು ಮೊಟ್ಟ ಮೊದಲ ಬಾರಿಗೆ 1665ರಲ್ಲಿ ರಾಬರ್ಟ್ ಹುಕ್ ರವರು ಕಂಡುಹಿಡಿತಾರೆ. ಆ್ಯಂಡ್ ಪ್ರೌಢ ವ್ಯಕ್ತಿಯಲ್ಲಿ ಒಟ್ಟು ಜೀವಕೋಶಗಳು ಎಷ್ಟಿದೆ ಅಂತ ಹೇಳಿದ್ರೆ 100 ಟ್ರಿಲಿಯನ್ಗಳಷ್ಟು ಇರತಕ್ಕಂಥದ್ದು. ಆ್ಯಂಡ್ ಜೀವಕೋಶವನ್ನು ಅಳತೆ ಮಾಡ್ತಕ್ಕಂಥ ಒಂದು ಬಳಸುವಂಥ ಒಂದು ಸಾಧನ ಅಂತ ಹೇಳಿರೋದು ಸೈಟೋಮೀಟರ್. ಓಕೆ. ಆ್ಯಂಡ್ ನೆಕ್ಸ್ಟು ಜೀವಕೋಶದ ಪ್ರಮುಖ ಭಾಗಗಳು ತುಂಬ ಬರುತ್ತೆ. ಕೋಶಪೊರೆ, ಕೋಶರಸ, ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಗಾಲ್ಗಸ್ ಎಲ್ಲ ಭಾಗಗಳೇ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಹೇಳಿದ್ರೆ ಕೋಶಪೊರೆ, ಕೋಶರಸ, ನ್ಯೂಕ್ಲಿಯಸ್. ಓಕೆ. ನೆಕ್ಸ್ಟು ಜೀವಕೋಶ ಎಂಬ ಪದ ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಎಂಬ ಪದದಿಂದ ಬಂದಿದ್ದು ಇದರ ಅರ್ಥ ಸಣ್ಣ ಕೊಠಡಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೂಕ್ಷ್ಮ ಜೀವಿ ಸಂಶೋಧಕ ಅಂತ ಹೇಳ್ತೀವಿ ಲೆವೆನ್ ಹುಕ್ ರವರನ್ನು 1675ರಲ್ಲಿ ಸೂಕ್ಷ್ಮದರ್ಶಕವನ್ನು ಪತ್ತೆ ಹಚ್ಚಿ ಅದರಿಂದ ಈ ಒಂದು ಸೂಕ್ಷ್ಮ ಜೀವಿಗಳನ್ನು ಕಂಡುಹಿಡಿತಾರೆ. ಸೊ ಹಾಗಾಗಿ ಅವರನ್ನು ಫಾದರ್ ಆಫ್ ಮೈಕ್ರೋಬಯಾಲಜಿ ಅಥವಾ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಲೆವೆನ್ ಹುಕ್ ರವರನ್ನು ಕರಿತಕ್ಕಂಥದ್ದು. ಸೊ ಇಲ್ಲಿ ಜೀವಕೋಶ ಸೆಲ್ಲನ್ನು ಕಂಡುಹಿಡಿತಕ್ಕಂಥದ್ದು ರಾಬರ್ಟ್ ಹುಕ್ಕು, ಸೂಕ್ಷ್ಮ ಜೀವಿಯನ್ನು ಕಂಡುಹಿಡಿತಕ್ಕಂಥದ್ದು ಲೆವೆನ್ ಹುಕ್. ಓಕೆ. ಸೊ ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟು ಬಣ್ಣರಹಿತ ಪ್ಲಾಸ್ಟಿಕ್ಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಬಣ್ಣರಹಿತ ಅಂತ ಹೇಳಿದಾಗೆ ಲ್ಯೂಕೋಪ್ಲಾಸ್ಟ್ಗಳು ಬಣ್ಣರಹಿತವಾಗಿರುತ್ತೆ, ಹೌದಲ್ವಾ? ಸೊ ಲ್ಯೂಕೋಪ್ಲಾಸ್ಟ್ಗಳು. ಇಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿದಾಗ ಹಸಿರು ಬರುತ್ತೆ, ಕ್ರೋಮೋಪ್ಲಾಸ್ಟ್ ಅಂತ ಹೇಳಿದಾಗ ಬಣ್ಣ ಸಹಿತ ಬರುತ್ತೆ. ಆ್ಯಂಡ್ ನೆಕ್ಸ್ಟು ನೀವು ಸಸ್ಯಕೋಶ, ಶಿಲೀಂಧ್ರಕೋಶ ಅಥವಾ ಬ್ಯಾಕ್ಟೀರಿಯಾ ಕೋಶವನ್ನು ಬಹಳ ದುರ್ಬಲ ಬಾಹ್ಯ ಮಾಧ್ಯಮದಲ್ಲಿ ಇರಿಸಿದಾಗ ಸಸ್ಯಕೋಶ ಅಥವಾ ಶಿಲೀಂಧ್ರಕೋಶವು ನೀರನ್ನು ಹೀರಿಕೊಳ್ಳುತ್ತದೆ, ಆದರೆ ಸಿಡಿಯುವುದಿಲ್ಲ. ಆದರೆ ಪ್ರಾಣಿ ಕೋಶವು ಸಿಡಿಯುತ್ತದೆ. ಸಸ್ಯಕೋಶದ ಯಾವ ಭಾಗವು ಒಳ ಬರುವ ನೀರಿನ ಒತ್ತಡವನ್ನು ತಡೆದುಕೊಳ್ಳಲು ಸಹಾಯವನ್ನು ಮಾಡುತ್ತದೆ? ಸೊ ನೋಡಿ ಸ್ನೇಹಿತರೆ, ಸಸ್ಯಕೋಶದಲ್ಲಿ ಮತ್ತು ಪ್ರಾಣಿಕೋಶ, ಶಿಲೀಂಧ್ರಕೋಶ, ಬ್ಯಾಕ್ಟೀರಿಯಾ ಕೋಶವನ್ನು ನೋಡ್ತಾ ಹೋದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಸ್ಯಕೋಶ ಅಂತ ಏನಿದೆಯೋ ಅದನ್ನು ನಾವು ನೋಡ್ತಾ ಹೋದರೆ ಕೋಶ ಭಿತ್ತಿಯನ್ನು ನೋಡ್ತೀವಿ, ಸೆಲ್ ವಾಲ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಸೆಲ್ ವಾಲ್ ಅಂತಕ್ಕಂಥದ್ದು ಏನಿದೆಯೋ ಸೆಲ್ ವಾಲ್ ಏನಿದೆಯೋ ಈ ಒಂದು ಸೆಲ್ ವಾಲ್ ಅಂತಕ್ಕಂಥದ್ದು ಸಸ್ಯಕೋಶಗಳಲ್ಲಿ ಮಾತ್ರನೇ ಕಂಡುಬರುತ್ತೆ. ಅದರ ಒಂದು ಕೆಲಸ ಅಂತ ಹೇಳಿದಾಗ ನೋಡಿ ಇಲ್ಲಿದೆ, ಮಾಧ್ಯಮದಲ್ಲಿ ಇರಿಸಿದಾಗ ಸಸ್ಯಕೋಶ ಅಥವಾ ಶಿಲೀಂಧ್ರಕೋಶವು ನೀರನ್ನು ಹೀರಿಕೊಳ್ಳುತ್ತದೆ ಆದರೆ ಸಿಡಿಯುವುದಿಲ್ಲ. ಬಿಕಾಸ್ ಆಫ್ ಕೋಶ ಭಿತ್ತಿಯನ್ನು ಹೊಂದಿರುತ್ತದೆ ಸಸ್ಯಕೋಶಗಳು. ಸೊ ಹಾಗಾಗಿ ಈ ಒಂದು ನೀರಿನ ಒತ್ತಡವನ್ನು, ಪ್ರೆಷರನ್ನು ತಡೀತದದು. ಸೊ ಇಲ್ಲಿ ಸೈಟೋಪ್ಲಾಸಮ್, ನ್ಯೂಕ್ಲಿಯಸ್ ಎರಡರಲ್ಲೂ ಕಂಡುಬರುತ್ತೆ. ಬಟ್ ಕೋಶ ಭಿತ್ತಿ ಒಂದು ಕೆಲಸ ಏನಂತ ಹೇಳಿದ್ರೆ ಇದಾಗಿರುತ್ತೆ. ಓಕೆ. ಇನ್ನು ನೆಕ್ಸ್ಟು ನೋಡಿ ಇಲ್ಲಿ ಸಸ್ಯ ಜೀವಕೋಶಗಳ ಕೋಶಪೊರೆಯ ಮೇಲೆ ಕಂಡುಬರ್ತದೆ, ಗಡುಸಾಗಿ ಇರುತ್ತಂತೆ. ಅಂದರೆ ಕೋಶ ಭಿತ್ತಿ ಏನಿದೆಯೋ ಸೆಲ್ ವಾಲ್ ಅಂತಕ್ಕಂಥದ್ದು ಸೆಲ್ ಒಂದು ಇದರಲ್ಲಿ ತುಂಬಾ ಗಡುಸಾಗಿರ್ತಕ್ಕಂಥದ್ದು. ಇದು ಎಲ್ಲಿ ಕಂಡು ಬರುತ್ತೆ ಕೋಶ ಭಿತ್ತಿ ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಬ್ಯಾಕ್ಟೀರಿಯಾ, ಫಂಗೈ, ಆಲ್ಗೆಗಳ ಜೀವಕೋಶಗಳು ಸಹ ಈ ಒಂದು ಕೋಶ ಭಿತ್ತಿ ಕಂಡುಬರುತ್ತೆ. ಇಲ್ಲಿ ಬಂದಿರತಕ್ಕಂಥ ಪಾಯಿಂಟ್ ತುಂಬ ಇಂಪಾರ್ಟೆಂಟು. ನೋಡಿ ಇಲ್ಲಿ ಕೋಶ ಭಿತ್ತಿಯು ಸಸ್ಯಗಳಲ್ಲಿ ಸೆಲ್ಯುಲೋಸ್ ಎಂಬ ಪಾಲಿಸ್ಯಾಕರೈಡ್ ವಸ್ತುವಿಂದ ಮಾಡಲ್ಪಟ್ಟಿರುತ್ತದೆ. ವೆರಿ 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 ಇಂಪಾರ್ಟೆಂಟು. ಸೆಲ್ ವಾಲ್ ಅಂತಕ್ಕಂಥದ್ದು ಪಾಲಿಸ್ಯಾಕರೈಡ್ ಎಂಬ ವಸ್ತುವಿಂದ ಮಾಡಲ್ಪಟ್ಟಿರುತ್ತೆ. ಅಥವಾ ಸೆಲ್ಯುಲೋಸ್ ಕೊಡಬಹುದು ಅಥವಾ ಪಾಲಿಸ್ಯಾಕರೈಡನ್ನು ಕೊಡಬಹುದು. ಆ್ಯಂಡ್ ನೆಕ್ಸ್ಟು ಇದು ಸಸ್ಯಗಳಲ್ಲಿ, ಪ್ಲ್ಯಾಂಟ್ಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಅದೇ ರೀತಿ ಬ್ಯಾಕ್ಟೀರಿಯಾಗಳಲ್ಲಿ ಪೆಪ್ಟಿಡೋಗ್ಲೈಕಾನ್ ಎಂಬ ಪಾಲಿಮರ್ನ ಮಾಡಲ್ಪಟ್ಟಿರುತ್ತದೆ, ವೆರಿ ಇಂಪಾರ್ಟೆಂಟು. ಅದೇ ರೀತಿ ಫಂಗೈಗಳಲ್ಲಿ ಬಂದು ಗ್ಲೂಕೋಸ್ ಅಮೈನಿಂದ ಮಾಡಲ್ಪಟ್ಟಿರುತ್ತದೆ. ಆ್ಯಂಡ್ ಕೋಶ ಭಿತ್ತಿ ಪ್ರಾಣಿ ಜೀವಕೋಶದಲ್ಲಿ ಇರುವುದಿಲ್ಲ, ತುಂಬ ಇಂಪಾರ್ಟೆಂಟು.
ಈ ಒಂದು ಪ್ರಶ್ನೆ ಸುಮಾರು ಸಾರಿ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಫಂಗೈನಲ್ಲಿ ಕಂಡು ಬರ್ತಕ್ಕಂಥದ್ದು ಗ್ಲುಕೋಸಮೈನ್ ಅಂತಕ್ಕಂಥ ಒಂದು ಶುಗರ್ ಕಂಡು ಬರುತ್ತೆ. ಬ್ಯಾಕ್ಟೀರಿಯಾದಲ್ಲಿ ಪೆಪ್ಟಿಡೋಗ್ಲೈಕಾನ್ ಅಂತಕ್ಕಂಥ ಒಂದು ಪಾಲಿಮರ್ ಕಂಡು ಬರುತ್ತೆ. ಸಸ್ಯಗಳಲ್ಲಿ ಸೆಲ್ಯುಲೋಸ್ ಎಂಬ ಪಾಲಿಸ್ಯಾಕರೈಡ್ ವಸ್ತು ಕಂಡು ಬರುತ್ತದೆ. ಆ್ಯಂಡ್ ನೆಕ್ಸ್ಟ್, ಸೊ ಇದನ್ನು ಒಂದು ಪಾಯಿಂಟ್ ಕೇಳಬಹುದು. ಏನು ಕೋಶ ಸಿದ್ಧಾಂತ ಈ ವೈರಸ್ಗಳಿಗೆ ಅಪ್ಲೈ ಆಗಲ್ವೋ ಅದೇ ರೀತಿ ಕೋಶಭಿತ್ತಿ ಯಾವೆಲ್ಲ ಸಸ್ಯಗಳಲ್ಲಿ ಕಂಡು ಬರ್ತವೆ ಅಂತಲೂ ಸಹ ಕೇಳ್ಬೋದು. ಬ್ಯಾಕ್ಟೀರಿಯಾ, ಫಂಗೈ, ಆಲ್ಗೆಗಳು, ಶಿಲೀಂಧ್ರ. ಓಕೆ, ಇದನ್ನ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್, ಈ ಕೆಳಗಿನ ಯಾವ ಅಂಗಗಳು ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ? ಸೊ ಹೌದಲ್ಲ, ಪ್ಲಾಸ್ಟಿಡ್ಗಳು ಆಲ್ರೆಡಿ ಹೇಳಿದಾಗೆ ಪ್ಲಾಸ್ಟಿಡ್ಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಸಸ್ಯಕೋಶಗಳಲ್ಲಿ ಪಿಷ್ಟ, ಪ್ರೋಟೀನ್ಗಳು ಮತ್ತು ಎಣ್ಣೆ ಕಣಗಳನ್ನು ಸಂಗ್ರಹಿಸುತ್ತವೆ? ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಷ್ಟು ಜಾಸ್ತಿನೇ ಹೋಗುತ್ತೆ. ಸಸ್ಯಕೋಶ ಆಲ್ರೆಡಿ ಹೇಳಿದಾಗೆ ವರ್ಣರಹಿತ ಅಂತ ಏನಿರ್ತೀವೋ ಲ್ಯುಕೋಪ್ಲಾಸ್ಟ್ಗಳು, ಅದರ ಕೆಲಸನೇ ಅದು ಪಿಷ್ಟ, ಪ್ರೋಟೀನ್ ಮತ್ತು ಎಣ್ಣೆ ಕಣಗಳನ್ನು ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದು ಲ್ಯುಕೋಪ್ಲಾಸ್ಟ್ಗಳು. ಸಸ್ಯಗಳು ಯಾವ ವಿಭಿನ್ನ ಭಾಗಗಳಲ್ಲಿ ಅವುಗಳ ತ್ಯಾಜ್ಯ ಉತ್ಪನ್ನಗಳನ್ನು ಸಂಗ್ರಹಿಸುತ್ತವೆ? ಸೊ ಈ ಕ್ವಶನ್ ಬಂದಿತ್ತು ಆಲ್ರೆಡಿ ಅಲ್ಲಿ ಒಂದೇ ಒಂದು ಆಪ್ಷನ್ನ ಕೊಟ್ಟಿದ್ರು. ಸಸ್ಯಗಳು ಯಾವ ವಿಭಿನ್ನ ಭಾಗಗಳಲ್ಲಿ ಅವುಗಳ ತ್ಯಾಜ್ಯ ಉತ್ಪನ್ನಗಳನ್ನು ಸಂಗ್ರಹಿಸ್ತವೆ. ಮೇನ್ ಅಂತ ಹೇಳಿದ್ದು ವ್ಯಾಕ್ಯೂಲ್ಸ್, ನಿರ್ವಾತಗಳು. ಇದು ಒಂದೇ ಆಪ್ಷನ್ಸ್ನ ಕೊಟ್ಟಿದ್ರು ಒಂದು ಕ್ವೆಶನ್ ಪೇಪರಲ್ಲಿ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದರೆ ಹಣ್ಣುಗಳು ಬರೋಲ್ಲ, ಎಲೆಗಳು ಮತ್ತು ಇದು ಬರಲ್ಲ. ಸೊ ನೋಡಿ, ನಿರ್ವಾತಗಳು ಬರುತ್ತೆ ಆ್ಯಂಡ್ ಎಲೆಗಳು ಸಹ ಬರುತ್ತೆ. ಎಲೆಗಳು, ನಿರ್ವಾತಗಳು ಮತ್ತು ಹಳೆ ಕ್ಸೈಲಮ್ ಅಂತ ಏನಿದೆಯೋ, ಸೊ ಇಟ್ ಮೀನ್ಸ್ ವಯಸ್ಸಾಗ್ತಕ್ಕಂಥ ಒಂದು ಕ್ಸೈಲಮ್. ಸೊ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಏಜ್ ಆಗಿರುತ್ತಲ್ಲ, ಸೊ ತುಂಬ ಟೈಮ್ ಆಗಿರುತ್ತಲ್ಲ, ಸೊ ಅಂಥ ಒಂದು ಕ್ಸೈಲಮ್ಗಳಲ್ಲಿ ಕಂಡುಬರುತ್ತೆ. ಸೊ ಎಲೆಗಳು, ನಿರ್ವಾತಗಳು ಮತ್ತು ಹಳೆಯ ಕ್ಸೈಲಮಲ್ಲಿ ಈ ಒಂದು ತ್ಯಾಜ್ಯ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡ್ತೀವಿ. ನೋಡ್ತಾ ಹೋದರೆ ಇನ್ನು ಎಲೆಗಳು ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ, ಎಲೆ ಆಗುತ್ತೆ, ಹಣ್ಣಾಗುತ್ತೆ, ಅದು ಉದುರೋಗುತ್ತಲ್ವ. ಸೊ ಅಲ್ಲಿ ತ್ಯಾಜ್ಯ ಜಾಸ್ತಿ ಉತ್ಪನ್ನ ಆಗ್ತಕ್ಕಂಥದ್ದು. ನೆಕ್ಸ್ಟ್, ಸಸ್ಯದಲ್ಲಿ ದಪ್ಪವಾದ ಕೋಶಗೋಡೆಗಳನ್ನು ಹೊಂದಿರುವ ಅಂತಹ ಕೋಶಗಳನ್ನು ನಾವು ಎಲ್ಲಿ ಕಾಣಬಹುದು? ಫ್ಲೋಯಮ್, ಮೆರಿಸ್ಟಮ್, ಎಪಿಡರ್ಮಿಸ್, ಕ್ಸೈಲಮ್ ಅಂತ ಕೊಟ್ಟಿದ್ದಾರೆ. ಈ ಒಂದು ದಪ್ಪವಾದ ಕೋಶಗೋಡೆಗಳನ್ನು ನಾವು ಫ್ಲೋಯಮ್ನಲ್ಲಿ ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ ಫ್ಲೋಯಮ್. ಆ್ಯಂಡ್ ನೆಕ್ಸ್ಟು, ಸಂಯುಕ್ತ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೋಡಿದಾಗ ಮಾನವ ಕೆನ್ನೆಯ ಕೋಶಗಳ ಸ್ಲೈಡ್ ಮತ್ತು ಈರುಳ್ಳಿ ಸಿಪ್ಪೆಯ ಸ್ಲೈಡ್ ನಡುವಿನ ಪ್ರಮುಖ ವ್ಯತ್ಯಾಸವೇನು? ನಿಮಗೆ ಗೊತ್ತಿರೋ ಹಾಗೆ ಕೆನ್ನೆಯ ಕೋಶಗಳಲ್ಲಿ ಪ್ಲಾಸ್ಟಿಡ್ಗಳ ಉಪಸ್ಥಿತಿ, ಈರುಳ್ಳಿ ಸಿಪ್ಪೆಯ ಕೋಶಗಳಲ್ಲಿ ಕೋಶಗೋಡೆಯ ಉಪಸ್ಥಿತಿ, ಮಾನವ ಕೆನ್ನೆಯ ಕೋಶಗಳಲ್ಲಿ ಗೋಡೆಯ ಉಪಸ್ಥಿತಿ, ಈರುಳ್ಳಿ ಸಿಪ್ಪೆಯ ಕೋಶಗಳಲ್ಲಿ ಮೈಟೊಕಾಂಡ್ರಿಯದ ಉಪಸ್ಥಿತಿ. ಸೊ ನೋಡಿ ಸ್ನೇಹಿತರೆ, ಸಸ್ಯ ಮತ್ತು ಪ್ರಾಣಿ ನಾವು ತೊಗೊಳ್ತಾ ಹೋದಾಗ ಕೆನ್ನೆಯ ಕೋಶಗಳಲ್ಲಿ ಪ್ಲಾಸ್ಟಿಡ್ಗಳ ಉಪಸ್ಥಿತಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು, ಹೌದಲ್ವಾ? ಯಾಕಂದರೆ ಪ್ಲಾಸ್ಟಿಡ್ಗಳು ನಮಗೆ ಕಂಡು ಬರ್ತಕ್ಕಂಥದ್ದು. ಸೊ ಕೆನ್ನೆ ಅಂತ ಹೇಳಿದಾಗ ಇದಾಗಿ ಏನಾಗಿರುತ್ತೆ, ಇದು ಪ್ಲ್ಯಾಂಟ್ ಆಗಿರುತ್ತೆ. ಸಾರಿ ಕೆನ್ನೆ ಅಂತ ಹೇಳಿದಾಗ ಅದು ಆ್ಯನಿಮಲ್ ಅಂದರೆ ಜೀವಿ, ಹೌದಲ್ವಾ? ಪ್ರಾಣಿ ಆಗಿರುತ್ತೆ ಆ್ಯನಿಮಲ್ಲು. ಆ್ಯನಿಮಲ್ ಕೋಶ ಅಥವಾ ಆ್ಯನಿಮಲ್ ಸೆಲ್ಲಲ್ಲಿ ಏನಿರುತ್ತೆ ಪ್ಲಾಸ್ಟಿಡ್ಗಳು ಇರೋದಿಲ್ಲ. ಇದು ಪ್ಲಾಸ್ಟಿಡ್ ಕಂಡು ಬರ್ತಕ್ಕಂಥದ್ದು ಪ್ಲ್ಯಾಂಟಲ್ಲಿ, ಹೌದಾ? ಸೊ ಹಾಗಾಗಿ ಇದು ತಪ್ಪಾಯಿತು. ಇನ್ನು ನೆಕ್ಸ್ಟು, ಮಾನವ ಕೆನ್ನೆಯ ಕೋಶಗಳಲ್ಲಿ ಗೋಡೆಯ ಉಪಸ್ಥಿತಿ, ಇಟ್ ಮೀನ್ಸ್ ಸೆಲ್ ವಾಲ್. ಇದು ಅಷ್ಟೇ, ಸೆಲ್ ವಾಲ್ ಅಂತಕ್ಕಂಥದ್ದು ಕ್ವಶನ್ನ ನೇರವಾಗಿ ಕೊಟ್ಟಿಲ್ಲ, ಸ್ವಲ್ಪ ಉದಾಹರಣೆಗಳ ಸಹಿತ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಆಗಲಿ ಅಂತ. ಸೆಲ್ ವಾಲ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಇಲ್ಲಿ ಪ್ಲ್ಯಾಂಟಲ್ಲಿ, ಸಸ್ಯ ಜೀವಕೋಶದಲ್ಲಿ. ಸೊ ಹಾಗಾಗಿ ಇಲ್ಲಿ ಮಾನವನ ಕೆನ್ನೆ ಅಂತಕ್ಕಂಥದ್ದು ಏನಾಗಿದೆ, ಇದು ಪ್ರಾಣಿ ಜೀವಕೋಶ ಆಯಿತು. ಸೊ ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಈರುಳ್ಳಿ ಸಿಪ್ಪೆಯ ಕೋಶಗಳಲ್ಲಿ ಮೈಟೊಕಾಂಡ್ರಿಯಾದ ಉಪಸ್ಥಿತಿ ಅಂತ ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟು, ಈರುಳ್ಳಿ ಸಿಪ್ಪೆಯ ಕೋಶಗಳಲ್ಲಿ ಕೋಶಗೋಡೆಯ ಉಪಸ್ಥಿತಿ. ನೋಡಿ ಸ್ನೇಹಿತರೆ, ಈರುಳ್ಳಿ ಸಿಪ್ಪೆಯ ಕೋಶಗಳಲ್ಲಿ ಮೈಟೊಕಾಂಡ್ರಿಯಾ ಉಪಸ್ಥಿತಿ ಇದು ಯಾಕೆ ತಗೊಳ್ಳಿಲ್ಲ ಅಂತ ಹೇಳಿದರೆ, ಈರುಳ್ಳಿ ಸಿಪ್ಪೆ ಪ್ಲಸ್ ಮಾನವನ ಕೆನ್ನೆ ಏನಿದೆಯೋ ಎರಡಲ್ಲೂ ಸಹ ಮೈಟೊಕಾಂಡ್ರಿಯಾ ಕಂಡುಬರುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಸೊ ಹಾಗೆ ಇದನ್ನು ಕೈಬಿಡಲಾಗುತ್ತೆ. ಈರುಳ್ಳಿ ಸಿಪ್ಪೆಯ ಕೋಶಗಳಲ್ಲಿ ಕೋಶಗೋಡೆಯ ಉಪಸ್ಥಿತಿ, ಇದು ರೈಟ್ ಆನ್ಸರ್. ಯಾಕಂದರೆ ಈ ಒಂದು ಮಾನವನ ಕೆನ್ನೆ ಅಂತ ಹೇಳ್ತೀವೋ ಈ ಒಂದು ಇದರಲ್ಲಿ ಅಥವಾ ಪ್ರಾಣಿ ಜೀವಕೋಶದಲ್ಲಿ ಕೋಶಗೋಡೆ ಅಥವಾ ಸೆಲ್ ವಾಲ್ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ, ಹೌದಾ? ಸೊ ಹಾಗೆ ಇದು ಈರುಳ್ಳಿ ಸಿಪ್ಪೆ ಪ್ಲಾಂಟ್ಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ಆನ್ಸರ್. ಹಾಗಾಗಿ ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್, ಸಸ್ಯ ಕೋಶಗಳು ಕೋಶಗೋಡೆಗಳನ್ನು ಏಕೆ ಹೊಂದಿವೆ ಹೇಳಿ ಈಗ ರೀಸನು. ಪ್ರಾಣಿ ಜೀವಕೋಶದಲ್ಲಿ ಕೋಶಗೋಡೆ ಇಲ್ಲ, ಸೆಲ್ ವಾಲ್ ಇಲ್ಲ, ಬಟ್ ಸಸ್ಯ ಕೋಶಗಳಲ್ಲಿ ಕೋಶಗೋಡೆ ಇವೆ, ಯಾಕೆ ಅಂತ ಪ್ರಶ್ನೆ. ಅವುಗಳಿಗೆ ಜೀವಕೋಶದ ಪೊರೆ ಇಲ್ಲ, ಅವು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಿದೆ, ಅವು ಜೀವಿಗಳು, ಅವು ಸಸ್ಯ ಕೋಶಗಳನ್ನು ವಿವಿಧ ಪರಿಸರ ಅಂಶಗಳಿಂದ ರಕ್ಷಿಸುತ್ತದೆ.
ಸೊ ಜೀವಕೋಶ ಪೊರೆ ಇಲ್ವಾ, ಸೊ ಇದು ತಪ್ಪಾಗುತ್ತೆ. ಇವು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಿದೆ, ತಪ್ಪು. ದ್ಯುತಿ ಸಂಶ್ಲೇಷಣೆಗೆ ತಪ್ಪು. ಪತ್ರಹರಿತು ಬೇಕು. ಒಂದು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತೀವಲ್ಲ, ಅದು ಅದಕ್ಕೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ಕೋಶಗೋಡೆ ಇದಕ್ಕೆ ಅವಶ್ಯಕತೆ ಬರೋದಿಲ್ಲ. ಇನ್ನು ಇವು ಜೀವಿಗಳು ಅಂತ ಹೇಳಿದ್ರೆ, ಇದು ಜೀವಿಗಳೋ ಅಥವಾ ಪ್ಲಾಂಟ್ಗಳೋ ಅಥವಾ ಸಸ್ಯಗಳು, ಅನಿಮಲ್ಗಳು, ಸೊ ಎಲ್ಲದಕ್ಕೂ ಜೀವಿಗಳು ಅಂತ ಹೇಳಿದಾಗ ಮಾನವನಿಗೂ ಸಹ ಬೇಕಾಗುತ್ತೆ, ಬಟ್ ಅದರಲ್ಲೂ ಇಲ್ಲ ಅಲ್ವಾ. ಸೊ ಇದನ್ನು ತೊಗೊಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅವು ಸಸ್ಯಕೋಶಗಳನ್ನು ವಿವಿಧ ಪರಿಸರ ಅಂಶಗಳಿಂದ ರಕ್ಷಿಸುತ್ತದೆ. ಸೊ ಹಾಗಾಗಿ ಕೋಶಗಳು ನಾವು ಆಲ್ರೆಡಿ ಹೇಳಿದಾಗೆ ತುಂಬ ತಿನ್ನಾಗಿರುತ್ತೆ, ತುಂಬ ತಿಕ್ಕಾಗಿರುತ್ತೆ, ದಪ್ಪವಾಗಿರುತ್ತೆ. ಸೊ ಅದು ಆಲ್ರೆಡಿ ಹೇಳಿದಾಗೆ ನೀರಿನ ಅಂಶವನ್ನು ಹೊರಗಡೆ ಹೋಗೋಕ್ಕೂ ಸಹ ಬಿಡಲ್ಲ ಅಂತ ಹೇಳಿದ್ವಿ, ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಸಸ್ಯಕೋಶವು ಆ ಒಂದು ಸಸ್ಯವನ್ನು ಪರಿಸರದ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಈ ಒಂದು ಸೆಲ್ ವಾಲ್ಗಳನ್ನು ಹೊಂದಿರುತ್ತದೆ. ನೆಕ್ಸ್ಟು ಸಸ್ಯಕೋಶಗೋಡೆಗಳು ಡ್ಯಾಶ್ಗಳಿಂದ ಕೂಡಿದೆ ಅಥವಾ ಇವುಗಳಿಂದ ಕೂಡಿದೆ. ಸೈಟೋಸೋಲ್, ಸೈಟೋಪ್ಲಾಸಮ್, ಸೆಲ್ಯುಲೋಸ್, ಗ್ಲೂಕೋಸ್. ಹೇಳೀಗ ಸಸ್ಯಕೋಶ ಗೋಡೆಗಳು ಅಥವಾ ಸೆಲ್ ವಾಲ್ ಇವುಗಳಿಂದ ಕೂಡಿದೆ. ಏನರಿಂದ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸೆಲ್ಯುಲೋಸ್, ಹೌದಾ. ಸೊ ಲಾಸ್ಟ್ ಒಂದರಲ್ಲೇ ಕೊಟ್ಟೆ ನಿಮಗೆ ಸೆಲ್ಯುಲೋಸ್, ಬ್ಯಾಕ್ಟೀರಿಯಾ, ಫಂಗೈ ಇದರೆಲ್ಲ ಸೇರಿಸ್ಕೊಟ್ಟೆ ನೋಡಿ. ಇಲ್ಲಿ ಈ ಭಿತ್ತಿಯು ಸಸ್ಯಗಳಲ್ಲಿ ಸೆಲ್ಯುಲೋಸ್ ಎಂಬ ಪಾಲಿಸ್ಯಾಕರೈಡ್ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಹೌದಾ. ಸೊ ಆನ್ಸರ್ ಆಪ್ಷನ್ ಸಿ, ಸೆಲ್ಯುಲೋಸ್. ನೋಡಿ ಗ್ಲೂಕೋಸ್ ಬಂದು ಫಂಗೈದು. ಆ್ಯಂಡ್ ನೆಕ್ಸ್ಟು ಕ್ಲೋರೋಫಿಲ್ ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿದೆ? ಅಲ್ಯೂಮಿನಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಕಬ್ಬಿಣ. ಸೊ ಕ್ಲೋರೋಫಿಲ್ ಅಂತಕ್ಕಂಥದ್ದು, ಸೊ ಆಲ್ಮೋಸ್ಟ್ ನಿಮಗೆ ಕ್ಲೋರೋಫಿಲ್ ಕಂಡುಬರ್ತಕ್ಕಂಥದ್ದು ಪ್ಲ್ಯಾಂಟಲ್ಲಿ ಕಂಡುಬರ್ತಕ್ಕಂಥದ್ದು, ಸಸ್ಯದಲ್ಲಿ ಕಂಡುಬರಲ್ಲ. ಪ್ಲಾಂಟಲ್ಲಿ ಕಂಡುಬರುತ್ತೆ, ಅನಿಮಲ್ ಸೆಲ್ಲಲ್ಲಿ ಕಂಡುಬರೋದಿಲ್ಲ. ಸೊ ಪ್ಲ್ಯಾಂಟು, ಸಸ್ಯಗಳು ಅಲ್ಲಿ ಕಂಡುಬರ್ತಕ್ಕಂಥದ್ದು ಕ್ಲೋರೋಫಿಲ್ಲು. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ, ಮೆಗ್ನೀಷಿಯಂ. ನೆಕ್ಸ್ಟ್ ಈ ಕೆಳಗಲ್ಲಿ ಯಾವುದನ್ನು ಸಸ್ಯದ ಹಳದಿ ಪಿಗ್ಮೆಂಟ್ ಎಂದು ಕರೆಯಲಾಗುತ್ತದೆ? ಕೆರಾಟಿನ್, ವರ್ಣರಹಿತ ರೀಫರ್, ಸ್ಯಾಂಥೋಫಿಲ್, ಕ್ರಿಯೇಟಿನೈನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಹಳದಿ ಪಿಗ್ಮೆಂಟ್ ಅಂತ ಹೇಳಿದ್ರೆ ಸ್ಯಾಂಥೋಫಿಲ್, ಆಪ್ಷನ್ ಸಿ, ಸ್ಯಾಂಥೋಫಿಲ್. ನೆಕ್ಸ್ಟು ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಯಾವ ಜೀವಕೋಶದ ಅಂಗಕವು ಬೆಳಕಿನ ಶಕ್ತಿಯನ್ನು ಬಳಸುತ್ತದೆ? ಸೊ ಕ್ಲೋರೋಪ್ಲಾಸ್ಟ್ ಅಲ್ವಾ. ಸೊ ಗಾಲ್ಗಿ ದೇಹ, ಮೈಟೋಕಾಂಡ್ರಿಯಾ, ರೈಬೋಸಮ್ ಬರೋದೇ ಇಲ್ಲ. ರೈಬೋಸಮು ಆ್ಯಕ್ಚುಲಿ ಮೈಟೋಕಾಂಡ್ರಿಯಾ ಯಾವ ಬರೋದೇ ಇಲ್ಲ. ಸೊ ಕ್ಲೋರೋಪ್ಲಾಸ್ಟು ಇನ್ ದಿ ಆಪ್ಷನ್ ಡಿ. ಇದು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಮೇಯ್ನಾಗಿ ಅಂತ ಹೇಳಿದ್ರೆ ಅದು ಬೆಳಕಿನ ಶಕ್ತಿಯನ್ನು ಬಳಸ್ಕೊಂಡು ಈ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಹಕಾರಿಯಾಗ್ತಕ್ಕಂಥ, ಅದರಲ್ಲಿ ಪತ್ರಹರಿತು ಸಹ ಇರುತ್ತೆ. ನೆಕ್ಸ್ಟ್ ವಿವಿಧ ರೀತಿಯ ಅಂಗಾಂಶಗಳ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಕೋಶ ಜೀವಶಾಸ್ತ್ರ, ಕೋಶ ಶರೀರಶಾಸ್ತ್ರ, ಸೈಟಾಲಜಿ ಆ್ಯಂಡ್ ಹಿಸ್ಟಾಲಜಿ ಅಂತ ಕೊಟ್ಟಿದ್ದಾರೆ. ಸೊ ಸೈಟಾಲಜಿ ಅಂತ ಹೇಳಿದ್ರೆ ನಾವು ಆಲ್ರೆಡಿ ನೋಡಿದ ಹಾಗೆ ಜೀವಶಾಸ್ತ್ರದ ಒಂದು ಅಧ್ಯಯನ ಈ ಒಂದು ಸೈಟಾಲಜಿ ಆಗಿರುತ್ತೆ. ವಿವಿಧ ರೀತಿಯ ಅಂಗಾಂಶಗಳ ಅಧ್ಯಯನ ಬಂದು ಹಿಸ್ಟಾಲಜಿ ಆಗಿರುತ್ತೆ, ಆಪ್ಷನ್ ಡಿ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಇದರಲ್ಲಿ ಇಷ್ಟು MCQs ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಸೊ ವರ್ಣತಂತುಗಳು, ಜೀನ್ಗಳು ಅಂತ ಏನು ಹೇಳಿದ್ವಿ, ಯಾವುದರಲ್ಲಿ ಎಷ್ಟೆಷ್ಟಿರುತ್ತೆ ಅಂತಕ್ಕಂಥ ನೋಡ್ತಾ ಹೋಗೋಣ, ತುಂಬ ಇಂಪಾರ್ಟೆಂಟು. ಮಾನವನ ದೇಹದಲ್ಲಿ 23 ಜೊತೆ ಅಥವಾ 46 ಈ ಒಂದು ವರ್ಣತಂತುಗಳು ಕಂಡುಬರುತ್ತೆ. ಬಟಾಣಿಯಲ್ಲಿ 14 ವರ್ಣತಂತುಗಳ ಸಂಖ್ಯೆ. ಆ್ಯಂಡ್ ಬೆಕ್ಕು ಬಂದು 38, ನಾಯಿ ಬಂದು 78, ಆನೆ 56, ಚಿಂಪಾಂಜಿ 48, ಗೊರಿಲ್ಲಾ 48, ಹಾಲುಗೆಡ್ಡಲು ಸಹ 48 ಇರುತ್ತೆ. ಹಣ್ಣಿನ ನೊಣ ಬಂದು 8, ಕತ್ತೆ ಬಂದು 62, ಕೋಳಿ ಬಂದು 78, ಕುದುರೆ 64, ಜಿರಾಫೆ 62, ಕ್ಯಾಂಗರು 12 ವರ್ಣತಂತುಗಳನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ನೋಡಿ, ಜೀವಕೋಶದ ಕೆಲವೊಂದು ಭಾಗಗಳ ಸಂಶೋಧಕನ ನೋಡ್ತಾ ಹೋಗೋಣ. ಜೀವಕೋಶವನ್ನು ಕಂಡುಹಿಡಿತಕ್ಕಂಥದ್ದು ರಾಬರ್ಟ್ ಹುಕ್ ರವರಾಗಿರ್ತಾರೆ, ವೆರಿ ಇಂಪಾರ್ಟೆಂಟ್. ಜೀವಕೋಶವನ್ನು ಕಂಡುಹಿಡಿತಕ್ಕಂಥದ್ದು ರಾಬರ್ಟ್ ಹುಕ್ ರವರು. ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿತಕ್ಕಂಥದ್ದು ಆಟೋಮನ್ ಲೆಮನ್ ಹುಕ್ ರವರು. ನ್ಯೂಕ್ಲಿಯಸ್ ಬಂದು ರಾಬರ್ಟ್ ಬ್ರೌನ್ ರವರು. ಆ್ಯಂಡ್ ಲೈಸೋಸೋಮನ್ನು ಕಂಡುಹಿಡಿತಕ್ಕಂಥದ್ದು ಡುವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಕಂಡುಹಿಡಿತಕ್ಕಂಥದ್ದು ಪೋರ್ಟರ್ ರವರು. ಕೋಶ ಸಿದ್ಧಾಂತ ಥಿಯರಿ ಬೆಂಡಾಲ, ಸ್ಟೀವನ್ ಬರ್ತಾರೆ, ಸ್ವಾನ್ ಮತ್ತು ಸ್ಟೀವನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ ಬಂದು ಕ್ಯಾಮಿಲೋ ಗಾಲ್ಗಿ. ಮೈಟೋಕಾಂಡ್ರಿಯಾ ಬಂದು ಆಲ್ಟ್ಮನ್. ನ್ಯೂಕ್ಲಿಯೋಲಸ್ ಬಂದು ಫಾಂಟನ್. ಪ್ರೋಟೋಪ್ಲಾಸಮ್ ಬಂದು ಪರ್ಕಿನ್ಸೆ. ಕ್ಲೋರೋಪ್ಲಾಸ್ಟ್ ಬಂದು ಶಿಂಫರ್. ಅದಾದ ನಂತರ ರೈಸೋಮ್
ರೈಬೋಸೋಮ್. ಓಕೆ, ರೈಬೋಸೋಮ್ ಬಂದು ಪಾಲಾಡೆರವರು ಕಂಡುಹಿಡ್ತಾರೆ. ವೆರಿ ಇಂಪಾರ್ಟೆಂಟ್, ಇಷ್ಟು ಸಹ ಅಷ್ಟೇ ನೋಡ್ತಾ ಹೋಗಿ. ಇಷ್ಟೊಂದು ಇನ್ಫಾರ್ಮೇಷನ್ಗೆ ಅಷ್ಟು ಬುಕ್ಸ್ಗಳು ಅಷ್ಟು ಈಸಿಯಾಗಿ ಸಿಗ್ತಕ್ಕಂಥದ್ದಲ್ಲ. ಜೀವಕೋಶ ರಾಬರ್ಟ್ ಹುಕ್, ಬ್ಯಾಕ್ಟೀರಿಯಾ ಆಟೋಮನ್ ಲೆಮನ್ ಹುಕ್, ನ್ಯೂಕ್ಲಿಯಸ್ ಬಂದು ರಾಬರ್ಟ್ ಬ್ರೌನ್, ಲೈಸೋಸೋಮ್ ಬಂದು ಡುವೆ, ಹೆಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಂದು ಪೋರ್ಟರ್, ಕೋಶ ಸಿದ್ಧಾಂತ ಬಂದು ಸ್ವಾನ್ ಮತ್ತು ಸ್ಕ್ರೀಟರ್ ಅಂತ ಬರ್ತಾರೆ. ಆ್ಯಂಡ್ ಗಾಲ್ಗಿ ಸಂಕೀರ್ಣ ಬಂದು ಕ್ಯಾಮಿಲೋ ಗಾಲ್ಗಿ, ಮೈಟೋಕಾಂಡ್ರಿಯಾ ಹಾಲ್ಟ್ಮನ್, ನ್ಯೂಕ್ಲಿಯೋಲಸ್ ಬಂದು ಫಾಂಟನ್, ಪ್ರೋಟೋಪ್ಲಾಸಮ್ ಬಂದು ಫರ್ಕಿಂಜೆ, ಕ್ಲೋರೋಪ್ಲಾಸ್ಟ್ ಬಂದು ಶಿಂಪರ್, ರೈಬೋಸೋಮ್ ಬಂದು ಪಾಲಾಡೆ. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ಜೀವಕೋಶದ ಕಣದಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಮೈಟೋಕಾಂಡ್ರಿಯಾ ನಾವು ಶಕ್ತಿ ಉತ್ಪಾದನಾ ಅಂತ ಕೇಂದ್ರ ಅಂತ ಕರಿತೀವಿ. ಆ್ಯಂಡ್ ಲೈಸೋಸೋಮನ್ನು ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ. ಆ್ಯಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಸಾಗಾಣಿಕೆ ಅಲ್ಲಿರ್ತಕ್ಕಂಥ ಇದನ್ನು ಅದರ ಕಾರ್ಯ ಆಗಿರುತ್ತದು. ಆ್ಯಂಡ್ ಸೆಂಟ್ರಿಯೋಲ್ ಬಂದು ಕೋಶವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ಕೆಲಸ ಒಂದು ಸೆಂಟ್ರಿಯೋಲ್ ಆಗಿರುತ್ತೆ. ರೈಸೋಸೋಮ್ ಬಂದು ಪ್ರೋಟೀನ್ ಕಾರ್ಖಾನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ಲಾಸ್ಟಿಡ್ ಬಂದು ಬಣ್ಣ ಹಾಗೂ ದ್ಯುತಿ ಸಂಶ್ಲೇಷಣೆಗೆ ಸಹಾಯ ಮಾಡ್ತಕ್ಕಂಥದ್ದು ಸಸ್ಯದಲ್ಲಿ ಮಾತ್ರ ಕಂಡುಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಕಂಡುಬರೋದಿಲ್ಲ. ಆ್ಯಂಡ್ ಗಾಲ್ಗಿ ಸಂಕೀರ್ಣ ಬಂದು ಕಿಣ್ವಗಳ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡನ್ನು ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು.